ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು 9th ಸ್ಟ್ಯಾಂಡರ್ಡಲ್ಲಿ ನಿಮಗೆ ತುಂಬ ಯಾವಾಗಲೂ ಹಳೆಗನ್ನಡ ತುಂಬ ಕಷ್ಟ ಮ್ಯಾಮ್ ಅಂತ ಹೇಳಿ ಹೇಳ್ತಾ ಇರ್ತೀರಲ್ವ. ಹಾಗಿದ್ರೆ ಹಳೆಗನ್ನಡ ಪದ್ಯ ತೊಗೊಂಬಂದಿದ್ದೀನಿ. ಯಾವುದಪ್ಪ ಯಾವುದು ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಹೌದು, ಮತ್ತೆ ಪ್ರಶ್ನೆಗಳು ಬರಲೇಬೇಕಲ್ವ. ಪ್ರಶ್ನೆಗಳು ಬಂದ್ರೇ ನಾವು ಏನು ಮಾಡ್ತೀವಿ, ಉತ್ತರಗಳನ್ನು ಹುಡುಕ್ತೀವಲ್ವ. ಹಾಗಿದ್ರೆ ನಾನು ಇವತ್ತು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಅಂತ ಹೇಳಿ, ನಿನ್ನ ಮುತ್ತಿನ ಸತ್ತಿಗೆಯನ್ನು ನಿತ್ತು ಅಂದರೆ ಕೊಟ್ಟು ಅಂದಂಗೆ, ಇತ್ತು ಸಲಹು ಅಂತ ಹೇಳಿ ಇಲ್ಲಿ ಒಂದು ರಾಘವಾಂಕ ಅವರು ಬರೆದಂಥ ಒಂದು ಪದ್ಯವನ್ನು ತಗೊಂಡಿದ್ದೀವಿ. ಏನಪ್ಪ ರಾಘವಾಂಕ ಅವ್ರು ಯಾರು, ಈ ಪದ್ಯ ಏನು ಅಂತ ಹೇಳಿ ತಿಳ್ಕೊಬೇಕಲ್ವಾ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತು 9th ಸ್ಟ್ಯಾಂಡರ್ಡ್ ಅಂದರೆ ನಿಮ್ಮ 9ನೇ ತರಗತಿಯ ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ಇರುವಂತಹ ಈ ಒಂದು ಹಳೆಗನ್ನಡ, ಪೂರ್ತಿ ಹಳೆನೂ ಅಲ್ಲ, ನಡುಗನ್ನಡ ಅಂತ ಅಂದರೆ ಹಳೆಗನ್ನಡ ಅನ್ನೋಕ್ಕಿಂತ ನಡುಗನ್ನಡ ಪದ್ಯವನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇನ್ಯಾಕ್ ತಡ, ಇವತ್ತಿನ ತರಗತಿಯನ್ನು ಕ್ವಿಕ್ಕಾಗಿ ಶುರು ಮಾಡಿಬಿಡೋಣ. ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಲ್ವಾ. ಹಾಗಿದ್ರೆ ಫಸ್ಟ್ ಏನು ಮಾಡಿಬಿಡೋಣ ಅಂತ ಹೇಳಿದ್ರೆ ಇವತ್ತಿನ ಕಲಿಕಾಂಶಗಳನ್ನು ನೋಡೋಣ. ಏನಪ್ಪ ಏನು ಕಲಿಕಾಂಶ ಅಂತ ಹೇಳಿದ್ರೆ ಕೃತಿಕಾರ ಪರಿಚಯವನ್ನು ನೋಡೋಣ, ಗದ್ಯದ ಅಥವಾ ಪದ್ಯದ, ಇಲ್ಲಿ ನಮಗೆ ಗದ್ಯ ಇಲ್ಲ ಅದಕ್ಕೆ ಪದ್ಯದ ವಿವರಣೆಯನ್ನು ನೋಡೋಣ, ಆಮೇಲೆ LBA ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇಲ್ಲಿ ನಮ್ಮ ಪದ್ಯ ಭಾಗದ ಅಂದರೆ ಗದ್ಯಾಂಶ ವಿವರಣೆಯನ್ನು ನೋಡೋಣ ಅಂತ ಹೇಳಿ. ಓಕೆನಾ? ಸರಿ ಮಕ್ಕಳೇ, ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ರಾಘವಾಂಕ ಅವರ ಪರಿಚಯ. ಯಾರಪ್ಪ ಇವರು ಅಂತ ಹೇಳಿದರೆ ಹರಿಹರ ಕವಿ. ನಿಮಗೆ ಹರಲೀಲೆ ಗದ್ಯ ಆಗಿದೆಯಾ? ಹರಲೀಲೆ ಬರೆದಂಥವ್ರು ಹರಿಹರ ಅಲ್ವಾ, ಇವರ ಸೋದರ ಅಳಿಯ ಅಂದರೆ ಇವರ ಮಾವ ಹರಿಹರ, ಅಂದರೆ ರಾಘವಾಂಕ ಅವರಿದ್ದಾರಲ್ವಾ ಅವರ ಸೋದರ ಮಾವ ಹರಿಹರ ಆಗಿರ್ತಾರೆ. ಇವರು ಮಾವಾಳಿಯ ಮತ್ತು ಗುರು ಶಿಷ್ಯ ಇಬ್ಬರು. ಇವರ ಹತ್ರ ಇವರು ಹರಿಹರ ಅವರು ಏನಾಗ್ತಾರೆ ಅಂದರೆ ರಾಘವಾಂಕ ಅವರ ಗುರು ಆಗಿರ್ತಾರೆ, ಅಂದರೆ ರಾಘವಾಂಕ ಹರಿಹರ ಅವರ ಶಿಷ್ಯ ಆಗಿರ್ತಾರೆ. ಹೀಗೆ ಅದ್ಲು ಬದಲು ಮಾಡಿ ಹೇಳ್ದಂಗೆ ಅಲ್ವಾ. ಓಕೆ, ಹಾಗಿದ್ರೆ ಇವರೇನು ಅಂತ ಹೇಳಿದ್ರೆ ರಾಘವಾಂಕ ಅಥವಾ ನಡುಗನ್ನಡದ ಒಂದು ಕವಿ ಅಂತ ಹೇಳ್ಬೋದು. ನಡುಗನ್ನಡ ಅಂದರೆ ಸುಮಾರು 12ನೇ ಶತಮಾನ ನೋಡಿ, ಅವರು 1225ರಲ್ಲಿ ಹುಟ್ಟಿದ್ದಾರೆ, ಅಂದರೆ ಆ ಒಂದು ಸರಿಸುಮಾರಿನಲ್ಲಿ. ಮತ್ತು ಇವರು ಹಂಪಿ ಕ್ಷೇತ್ರದವರು. ಇವರ ಆರಾಧ್ಯ ದೈವ ಹಂಪಿಯ ವಿರೂಪಾಕ್ಷ ದೇವರು. ಹಂಪಿ ಗೊತ್ತಲ್ವಾ, ವಿಜಯನಗರ ಸಾಮ್ರಾಜ್ಯದ ಹಂಪಿ ಎಲ್ಲ ಗೊತ್ತಲ್ವಾ, ಅಲ್ಲಿ ವಿರೂಪಾಕ್ಷ ದೇವರು ಇವರ ಆರಾಧ್ಯ ದೈವ. ಮತ್ತು ಪಂಪಾಪತಿ ವಿರೂಪಾಕ್ಷನ ಇವರು ಪರಮ ಭಕ್ತರು. ಅಂದರೆ ವಿರೂಪಾಕ್ಷನ ಒಂದು ದೇವಸ್ಥಾನದ ಹತ್ರ ಹರಿತಾ ಇರೋದು ಪಂಪಾ ನದಿ ಅಲ್ವಾ, ಆ ನದಿಯ ಒಂದು ಮೇಲ್ಗಡೆ ಇರುವಂಥದ್ದು ವಿರೂಪಾಕ್ಷನ ದೇವಸ್ಥಾನ. ಆ ವಿರೂಪಾಕ್ಷ ದೇವರ ಪರಮ ಭಕ್ತರಾಗಿದ್ದಾರೆ, ಇವರ ಆರಾಧ್ಯ ದೈವ. ಇವರನ್ನ ರಗಳೆ ಕವಿ ಅಂತಾರೆ. ಏನು ಮ್ಯಾಮ್ ರಗಳೆ ಮಾಡೋದು ಅಂದರೆ ಕಿರಿಕಿರಿ ಮಾಡೋದು ಆ ಕವಿನ? ಇಲ್ಲ, ರಗಳೆ ಅಂದರೆ ಇದು ಕೂಡ ಒಂದು ಸಾಹಿತ್ಯದ ಪ್ರಕಾರ. ಮಂದಾಲ, ನೀಲರಗಳೆ, ಲಲಿತ ರಗಳೆ ಅಂತ ಎಷ್ಟೊಂದು ರಗಳೆಗಳಿದೆ. ಓಕೆ, ಮುಂದೆ ಹೇಳ್ತೀನಿ ರಗಳೆಗಳನ್ನು, ಛಂದಸ್ಗಳನ್ನು ಹೇಳುವಂಥ ಒಂದು ಟೈಮಲ್ಲಿ ರಗಳೆಗಳನ್ನು ಹೇಳ್ತೀನಿ. ಇದು ಏನಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸಾಲುಗಳ ನಿರ್ಬಂಧನೆ ಇರಲ್ಲ, ಅಂದರೆ ಎಷ್ಟು ಬೇಕಾಷ್ಟು ಸಾಲು ಬರಿಬೋದು. ಪದ್ಯ ಮತ್ತು ಗದ್ಯ ಅಂದರೆ ಒಂದು ಸ್ವಲ್ಪ ಪದ್ಯ ಇರುತ್ತೆ, ಒಂದು ಸ್ವಲ್ಪ ಗದ್ಯ ಇರುತ್ತೆ. ಪದ್ಯ ಗದ್ಯ ನೀವು ಹರಿಹರ ಅವ್ರದ್ದು ಹರಲೀಲೆ ನೋಡಿದರೆ ಅದರಲ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಪದ್ಯ ಗದ್ಯ, ರಗಳೆ ಕವಿ ಅಂತ ಹೇಳಿ ಹೇಳ್ತಾರೆ. ಇವರನ್ನ ಷಟ್ಪದಿ ಕಾವ್ಯವನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಇವರಿಗೆ ಷಟ್ಪದಿನ ರಚಿಸಿರೋದಕ್ಕೆ ಇವರಿಗೆ ಹೆಗ್ಗಳಿಕೆ ಕೂಡ ಇದೆ. ಇವರನ್ನ ಷಟ್ಪದಿ, ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಅಂದರೆ ಅವರ ಈ ಹರಿಶ್ಚಂದ್ರ ಕಾವ್ಯ ಇದೆ ಅಲ್ವಾ, ಇದು ಷಟ್ಪದಿಯಲ್ಲಿ ಇರುವಂಥ ಕಾವ್ಯ. ಯಾವುದು ಏನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ. ಏನಪ್ಪ ಅಂತ ಹೇಳಿದ್ರೆ ಫಸ್ಟು ನಾವು ಪ್ರಸ್ತಾರ ಹಾಕ್ಬಿಡೋಣ, ಅವಾಗ ಯಾವುದು ಅಂತ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸರಿನಾ? ಓಕೆ, ರಾಘವಾಂಕ ಅವರನ್ನ ಷಟ್ಪದಿ ಛಂದಸ್ಸು ಕಾವ್ಯಗಳಲ್ಲಿ ಇವರು ಕಾವ್ಯಗಳನ್ನು ರಚಿಸಿದ್ದಾರೆ ಅಂತ ಹೇಳಿ. ಇನ್ನೊಂದು ಗೊತ್ತಾ ಮಕ್ಕಳೇ, ಇವರು ಒಂದು ಹರಿಶ್ಚಂದ್ರ ಕಾವ್ಯ ಅಂತ ಕಾವ್ಯವನ್ನು ರಚಿಸ್ತಾರೆ. ಆ ಕಾವ್ಯವನ್ನು ರಚಿಸಿದ್ರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಬಂಗಾರದ ಹರಿವಾಣ, ಅಂದರೆ ಪರಾತ್ ಅಂತ ಹೇಳ್ತಿರಲ್ಲ ನೀವು, ಈ ಚಪಾತಿ ಎಲ್ಲ ಕಲಿಸೋದಕ್ಕೆ ದೊಡ್ಡದಾಗಿ ಒಂದು ತಟ್ಟೆ ಇರುತ್ತಲ್ಲ, ಹರಿವಾಣ ಅಂತ ಹೇಳ್ತೀವಲ್ಲ, ಅಥವಾ ಪರಾತ್ ಅಂತ ಹೇಳ್ತಿರಲ್ಲ, ಆ ಪರಾತಲ್ಲಿ ಅವರ ಒಂದು ಬುಕ್ಕನ್ನು ಇಟ್ಕೊಂಡು ಆನೆ ಮೇಲೆ ಇಟ್ಕೊಂಡು ಬಂದು ಅದನ್ನು ಏನು ಮಾಡ್ತಾರಂತೆ, ಮೆರವಣಿಗೆಯನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಈ ಒಂದು
ಕಾವ್ಯ ಅಂತ ಹೇಳಿ. ಅವರು ಹಾಗೆ ತಗೊಂಡೋಗಿ ಅವರ ಒಂದು ಗುರುಗಳಾದ ಹರಿಹರ ಹತ್ರ ಅವರೇ ಕೊಡ್ತಾರಂತೆ. ಅವಾಗ ಅವರು ಸಿಟ್ಟಿನಿಂದ ರಪ್ ಅಂತ ಹೇಳಿ ಒಂದು ಕೆನ್ನೆಗೆ ಹೊಡಿತಾರಂತೆ. ಹೊಡೆದ ತಕ್ಷಣ ಅವ್ರದ್ದು 5 ಹಲ್ಲುಗಳಿರುತ್ತಲ್ಲ, 5 ಹಲ್ಲುಗಳು ಬಿದ್ದು ಬೀಳುತ್ತಂತೆ. ಯಾಕಪ್ಪ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರಂತೆ, ನೋಡು, ನರಮನುಷ್ಯನಾದಂಥ ಹರಿಶ್ಚಂದ್ರನನ್ನ ನೀನು ವರ್ಣಿಸಿ ಕಾವ್ಯವನ್ನು ಬರೆದಿದೀಯಾ. ಯಾವಾಗಲೂ ನಮ್ಮ ಕಾವ್ಯ ಏನಾಗಿರಬೇಕು ಅಂದರೆ ದೇವರಿಗೆ ಸಮರ್ಪಣೆಯಾಗಿರಬೇಕು, ಹರನಿಗೆ ಸಮರ್ಪಣೆಯಾಗಿರಬೇಕು, ಹರಿಗೆ ಸಮರ್ಪಣೆಯಾಗಿರ್ಬೇಕು, ದೇವರಿಗೆ ಸಮರ್ಪಣೆಯಾಗಿರಬೇಕು ಅಂತ ಹೇಳ್ತಾರಂತೆ. ಆವಾಗ ಅವರು ಏನು ಮಾಡ್ತಾರಂತೆ, ಕುತ್ಕೊಂಡ್ಬಿಟ್ಟು ಈ 5 ಕಾವ್ಯಗಳನ್ನು ಸಿದ್ಧರಾಮ ಚರಿತ್ರೆ ಅಥವಾ ಚರಿತ್ರೆ ಮತ್ತು ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚಾರಿತ್ರ್ಯ ಮತ್ತು ಹರಿಹರ ಮಹತ್ವ ಅಂತ ಬರೀತಾರಂತೆ. ಈ 5 ಕಾವ್ಯಗಳನ್ನು ಬರೆದಾಗ, ಒಂದು ಕಾವ್ಯ ಬರೆದಾಗ 1 ಹಲ್ಲು, ಹಾಗೆ 5 ಕಾವ್ಯಗಳನ್ನು ಬರೆದಾಗ 5 ಹಲ್ಲುಗಳು ಬಂತು ಅಂತ ಹೇಳಿ ಒಂದು ದಂತಕಥೆ ಇದೆ. ಇದು ಮ್ಯಾಮ್ ನಿಜಾನಾ, ಇದನ್ನ ಪ್ರೂಫ್ ಇದೆಯಾ ಅಂತೆಲ್ಲ ಇಲ್ಲ, ಇದು ಒಂದು ಪ್ರಸಂಗದಲ್ಲಿ ಓದಿದಂಥದ್ದಿತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹಂಚ್ಕೊಂಡೆ. ಅವಾಗ ಫಸ್ಟ್ ಅವ್ರು ಬರೆದಿದ್ದು ಹರಿಶ್ಚಂದ್ರ ಕಾವ್ಯ, ಅದಾದಮೇಲೆ ಇದೆಲ್ಲ ಬರೆದ್ರು. ಇದು ಷಟ್ಪದಿಯಲ್ಲಿದೆ. ನಿಮ್ಗೆ ಗೊತ್ತಿದೆ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ ಅಂತ ಹೇಳ್ತೀವಿ. ಇವರನ್ನ ಷಟ್ಪದಿಯಲ್ಲೂ ಬರೆದಿದ್ದಾರೆ. ಇವರು ರಗಳೆ ಅಂತಂದರೆ ರಗಳೆ ಬರೆಯೋದು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಇವರಿಗೆ ಇದ್ದಂಥ ಬಿರುದುಗಳು ಯಾವುದು ಅಂತ ಹೇಳಿದ್ರೆ ಉಭಯ ಕವಿ ಕಮಲ ರವಿ ಅಂತ ಹೇಳ್ತಾರೆ. ಉಭಯ ಕವಿ ಕಮಲ ರವಿ ಅಂತ ಹೇಳಿ, ಮತ್ತೆ ಕವಿ ಶರಭ ಭೇರುಂಡ ಅಂತ ಹೇಳ್ತಾರೆ, ಮತ್ತೆ ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ಷಟ್ಪದಿಯ ಬ್ರಹ್ಮ, ಕವಿ ಶರಭ ಬೇರುಂಡ, ಹಾಗೆಯೇ ಉಭಯ ಕವಿ ಕಮಲ ರವಿ. ಹಾಗಿದ್ರೆ ಇವರು 12ನೇ ಶತಮಾನದಲ್ಲಿ ಜನಿಸಿದ್ರು. ಇವ್ರ ತಂದೆ ತಾಯಿಗಳ ಬಗ್ಗೆ ಏನು ಕೇಳಲ್ಲ ಮಕ್ಕಳೇ. ಇವರ ಬಗ್ಗೆ ಏನು ಗೊತ್ತಾ, ಇವರ ಒಂದು ಸೋದರ ಮಾವ ಅಥವಾ ಇವ್ರ ಗುರು ಆದಂಥ ಹರಿಹರ ಬಗ್ಗೆ ಹೇಳಿ, ಆಮೇಲೆ ಇವರ ಆರಾಧ್ಯ ದೈವ ವಿರೂಪಾಕ್ಷ ದೇವರ ಬಗ್ಗೆ ಹೇಳಿ, ಆಮೇಲೆ ಇವರ ಪ್ರಮುಖ ಕೃತಿಗಳು, ಪ್ರಮುಖ ಪ್ರಶಸ್ತಿಗಳು. ಇಷ್ಟು ಹೇಳಿದರೆ ಸಾಕು ಮಕ್ಕಳೇ. ನೀವು ಕವಿ ಕೃತಿ ಪರಿಚಯ ಬೇಕಾದ್ರೆ ಇಷ್ಟು ಹೇಳಿದರೆ ಸಿಂಪಲ್ ಆಗಿರುತ್ತೆ ಮತ್ತು ಕರೆಕ್ಟ್ ಆಗಿರುತ್ತೆ. ಬನ್ನಿ ಮಕ್ಕಳೇ, ಹಾಗಿದ್ರೆ ಫಸ್ಟು ಈ ಕಾವ್ಯವನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ನಾವು ಏನು ಗೊತ್ತಾ, ಪದ್ಯ ಭಾಗವನ್ನು ನೋಡಬೇಕಾದ್ರೆ ಇದು 6 ಸಾಲಿನ ಪದ್ಯ ಅಂತ ಹೇಳಿದ್ದೆ. ಇದೆಯಾ 6 ಸಾಲು ನೋಡಿ? ಓಕೆ. ಈಗ ಇದನ್ನೇನು ಮಾಡೋಣ ಅಂತ ಹೇಳಿದ್ರೆ ನಾವು ಪ್ರಸ್ತಾರ ಹಾಕೋಣ. ನಿಮಗೆ ಲಘು ಗುರು ಎಲ್ಲಿ ಹಾಕಬೇಕು ಅಂತ ಗೊತ್ತಲ್ವಾ? ಲಘು ಎಲ್ಲಿ ಹಾಕಬೇಕು, ಗುರು ಎಲ್ಲಿ ಹಾಕಬೇಕು? ನಾವು ಗುರುವನ್ನು ಏನು ಮಾಡ್ತೀವಿ, ಅನುಸ್ವಾರ, ವಿಸರ್ಗ, ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳು, ಮತ್ತೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಧಾಕ್ಷರಗಳಿದ್ರೆ ಆಮೇಲೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕ್ತೀವಿ. ಹಾಗಿದ್ರೆ ಇದರಲ್ಲಿ ನೋಡಿ ಹೇಗೆ ಹಾಕ್ತೀರಾ? ಫಸ್ಟು ಸಂದ ಅಂದಾಗೆ ಇಲ್ಲಿ ಗುರು ಬರುತ್ತೆ. ವೈಟ್ ಕಲರ್ ತೊಗೊಂಬಿಡ್ಲಾ? ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ವೈಟ್ ಕಲರ್ ತೊಗೊಂಬಿಟ್ರಿ. ಓಕೆ, ಇಲ್ಲಿ ಏನಾಯಿತು, ಫಸ್ಟು ಗುರು ಆಯಿತು. ಓಕೆ, ಲಘು, ಇಲ್ಲಿ ಮತ್ತೆ ಗುರು. ಓಕೆ, ಮತ್ತೆ ಲಘು ಲಘು ಲಘು, ಆಮೇಲೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು ಲಘು ಲಘು, ಆಮೇಲೆ ಲಘು ಲಘು, ಇಲ್ಲಿ ಮತ್ತೆ ಗುರು ಬರುತ್ತೆ, ಯಾಕಂದರೆ ಲಮ್ ಇದೆ ಅದಕ್ಕೋಸ್ಕರ, ನೋಡು ಇದೆ, ಗುರು ಇದೆ, ಡ, ಇಲ್ಲಿ ಏನು ಲಘು. ಇಲ್ಲಿ ನೋಡಿ ಎಷ್ಟಿದೆ ಇದರಲ್ಲಿ ಅಂತ ಹೇಳಿ, 2 3 4 5 6 7 8 9 10 11 12 13 14 15 16 17 18 19 20. 20 ಯಾವ್ದು ಬರ್ಬೋದು? 5 5 4 ಗಣ ಇರೋದು ವಾರ್ಧಕ ಷಟ್ಪದಿನ, ಕರೆಕ್ಟಾ? ಹಾಗಿದ್ರೆ ಇದೇನಾಗುತ್ತೆ ಅಂತ ಹೇಳಿದರೆ 5 5 4 ಗಣಗಳು, 5 5 4 ಗಣಗಳು ಬರುತ್ತೆ. ಅದಕ್ಕೆ ಇದು ಯಾವುದು? ವಾರ್ಧಕ ಷಟ್ಪದಿ. ಏನು ಮಕ್ಕಳೇ, ನಾವು ಏನು ಮಾಡಿದ್ವಿ ಗೊತ್ತಾ? ಫಸ್ಟು ಲಘು ಎಲ್ಲಿ ಹಾಕಬೇಕು, ಗುರು ಎಲ್ಲಿ ಹಾಕಬೇಕು ಅಂತ ನೋಡ್ಕೊಂಡ್ವಿ, ಆಮೇಲೆ ಲಘು ಗುರುನ ಹಾಕಿದ್ವಿ, ಆವಾಗ ಇದು ವಾರ್ಧಕ ಷಟ್ಪದಿ ಅಂತ ಗೊತ್ತಾಯಿತು. ಹೌದಾ? ಹಾಗಿದ್ರೆ ಇಲ್ಲೊಂದು 3rd ಲೈನ್ ಇದೆ ಅಲ್ವಾ, ಇದ್ರಲ್ಲಿ ನೋಡಿ, ಇದ್ರಲ್ಲಿ ಹಾಕಿದರೆ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಹಾಗಿದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸಂದ ಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ, ಸುರಾಸುರರ ಬುದಿಯಂ ಮಥಿಸು ಒಂದು. ಓಕೆ, ಹೊಸ ವಿಷಯದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಅಂತ ಹೇಳಿದ್ರೆ ಕಮಲಜಂ ನೀಲದಿಂ ಮಾಡಿದ ಸಾಲಭಂಜಿಕೆಗಳೊಂದು
ಜಿ ಒಂದಳೋ ಎನಿಪಂ ದಿ, ನೋಡಿ ಎನಿಪಂ ದಿಂ ಬಂದರಂಗನೆಯರ ಅವನೀಶ ನೆಡಗೆ ಅಂತ ಹೇಳ್ತಾರೆ. ಇದು ಶುರು ಆಗೋಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಈ ಹರಿಶ್ಚಂದ್ರ ರಾಜನ ಒಂದು ಕುಲ ಋಷಿಗಳು ಅಥವಾ ಕುಲ ಗುರುಗಳು ಅಂತ ಅನ್ಕೊಳ್ಳಿ. ಕುಲಗುರುಗಳು ಅಂದರೆ ಒಬ್ಬರು ಗುರುಗಳು ಇರ್ತಾರಲ್ವ, ಇವರು ಹರಿಶ್ಚಂದ್ರ ರಾಮನ ವಂಶ, ಇಕ್ಷ್ವಾಕು ವಂಶ ಅಥವಾ ಸೂರ್ಯ ವಂಶ ಅಂತ ಹೇಳ್ತಾರೆ, ಈ ವಂಶದವರು. ಇಲ್ಲಿ ವಸಿಷ್ಠರು ಇರ್ತಾರೆ. ಓಕೆ, ವಸಿಷ್ಠರು ಏನು ಹೇಳ್ತಾರೆ, ಹರಿಶ್ಚಂದ್ರ ತುಂಬ ಸತ್ಯವಂತ, ಪ್ರಾಮಾಣಿಕ, ಇವನ ಬಗ್ಗೆ ಹೇಳ್ತಾರೆ. ಎಲ್ಲಿ ಅವರು ಸಪ್ತ ಋಷಿಗಳು ಅಂತ ಹೇಳಿ ದೇವತೆಗಳ ಒಂದು ಇಂದ್ರನ ಆಸ್ಥಾನದಲ್ಲಿ ಇರ್ತಾರೆ. ಅವಾಗ ಹೇಳಿದಾಗ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಅವನನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾನೆ ಅಂದರೆ, ಕಾಡ್ಹಂದಿಗಳ ಹಾವಳಿ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಬೇಟೆಯಾಡಲು, ನಿಂಗೆ ಗೊತ್ತಿರಬೇಕು, ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ? ಬಾಹುಬಲಿ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಿನಿಮಾದಲ್ಲಿ ಕಾಡ್ಹಂದಿಗಳ ಹಾವಳಿ ಜಾಸ್ತಿ ಆದಾಗ ಅಲ್ಲಿ ಹೀರೋಯಿನ್ ಮತ್ತು ಹೀರೋ ಬಂದು ಅಂದರೆ ಅವರು ರಾಜರಿಗೆ ಬಂದು ಹೇಳ್ತಾರೆ, ರಾಜರು ಬಂದು ಆ ಕಾಡ್ಹಂದಿಯನ್ನು ಹೊಡಿತಾರಲ್ವ. ಹಾಗೆ ಇಲ್ಲಿ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಾಡು ಪ್ರಾಣಿ ಅಂದರೆ ಕಾಡ್ಹಂದಿಯ ಒಂದು ಹಾವಳಿಯಿಂದ ಅಲ್ಲಿ ಬೇಟೆ ಆಡೋದಕ್ಕಂಥೇಳಿ ಹರಿಶ್ಚಂದ್ರ ಬರ್ತಾ ಇರ್ತಾನೆ. ಅವಾಗ ಹರಿಶ್ಚಂದ್ರ ಬಂದಾಗ ಅವನು ಬೇಟೆಗೆ ಕಾಡಿಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಫಸ್ಟು ವಸಿಷ್ಠರನ್ನು ಭೇಟಿಯಾಗೋಕ್ಕೆ ಹೋಗ್ತಾನೆ. ವಸಿಷ್ಠರನ್ನು ಭೇಟಿಯಾದಾಗ ವಸಿಷ್ಠರು ಹೇಳ್ತಾರೆ, ನೋಡಪ್ಪ, ನೀನು ಏನೇ ಆಗಲಿ ವಿಶ್ವಾಮಿತ್ರರ ಒಂದು ಆಶ್ರಮದ ಒಳಗೆ ಹೋಗಬೇಡ ಅಂತ ಹೇಳಿ ಹೇಳಿ ಕಳಿಸಿರ್ತಾರೆ. ಆದರೆ ಅದು ವಿಧಿ ಗೊತ್ತಲ್ವಾ, ವಿಧಿ ಮಸುಕು ಮಾಡಿ ಅವನೇನು ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ವಿಶ್ವಾಮಿತ್ರರ ಆಶ್ರಮದ ಅವರ ಒಂದು ಟೆರಿಟರಿ ಅಂತ ಹೇಳ್ತೀವೋ ಆಶ್ರಮದ ಹತ್ರ ಬಂದ್ಬಿಡ್ತಾನೆ. ಆವಾಗ ಬಂದಾಗ ಅಲ್ಲಿ ಕಾರಿರುಳು ಅಂದರೆ ಕಪ್ಪದಾದ ಕಾರು ಇರುಳು ಅಂದರೆ ಕತ್ಲೇನೆ ಫಸ್ಟ್ ಕಪ್ಪು, ಆ ಇರುಳು ಕಾರು ಅಂದರೆ ಫುಲ್ ಕಪ್ಪದಾಗಿದ್ದಂಥ ಇವರು ಹೆಣ್ಣಾಗಿ ಕನ್ಯೆಯರು ಅಂತ ಹೇಳಿದ್ರೆ ಹೆಣ್ಣು ಅಂದರೆ ಮದುವೆ ಆಗದೆ ಇರೋ ಹುಡುಗಿಯರಿಗೆ ಕನ್ಯೆಯರು ಅಂತ ಹೇಳ್ತೀವಲ್ಲ, ಕನ್ಯೆಯರಾಗಿ ಹಗಲನ್ನು ನೋಡಲು ಬಂದರು ಅಂತ ಅನ್ನೋ ಥರ ಇತ್ತು. ಮತ್ತು ಸುರಾಸುರರು ಅಂತ ಹೇಳಿದ್ರೆ, ಅಸುರರು ಏನಾಗುತ್ತೆ ಅಂತ ಹೇಳಿದ್ರೆ, ಮತಿಸಿದಾಗ ಅಸುರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಸಮುದ್ರ ಮಂಥನ ಆಗುತ್ತೆ. ಸಮುದ್ರದಲ್ಲಿ ಏನಾಗುತ್ತೆ, ವಿಷ ಮತ್ತು ಅಮೃತ ಇರುತ್ತೆ. ಆವಾಗ ಇಬ್ಬರಿಗೂ ಅಮೃತ ಬೇಕಾಗಿರುತ್ತೆ. ಯಾರಿಗೆ? ಸುರರಿಗೂ ಮತ್ತು ಅಸುರರಿಗೂ. ಸುರರು ಅಂತ ಹೇಳಿದರೆ ದೇವತೆಗಳು, ಅಸುರರು ಅಂತ ಹೇಳಿದರೆ ರಾಕ್ಷಸರು. ಇಬ್ಬರಿಗೂ ಬೇಕಾಗಿರುತ್ತೆ. ಆವಾಗ ಅವರು ಸಮುದ್ರ ಮಂಥನವನ್ನು ಮಾಡ್ತಾರೆ. ಆ ಮಂಥನ ಮಾಡಿದಾಗ ಅಮೃತನೂ ಬರುತ್ತೆ ಮತ್ತು ವಿಷಾನೂ ಬರುತ್ತೆ. ಮತ್ತು ನಿಮ್ಗೆ ಗೊತ್ತಿರಬೇಕು, ಲಕ್ಷ್ಮಿ ಕೂಡ ಆ ಸಮುದ್ರ ಮಂಥನದಿಂದನೇ ಉದಿಸ್ತಾಳೆ ಅಂತ ಹೇಳಿ ಇದೆ. ಇಲ್ಲಿ ಆ ಒಂದು ಸಮುದ್ರ ಮಂಥನ ಆದಾಗ ಬಂದ್ರೋ ಏನು, ಆ ಕಾರಿರುಳು ಇದ್ದಂಗೆ ಅವರು ಅಷ್ಟು ಕಪ್ಪದಾಗಿ, ಆ ಸಾಲ ಬಂಜಿಕೆಗಳ ಮೂರ್ತಿನೇ ಏನಾಗಿದೆ, ಕಪ್ಪದಿಂದಾಗಿ ಮಾಡ್ದಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಪದ್ಯದ ಒಂದು ಅರ್ಥ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ಕಾಳರಾತ್ರಿ ಅಥವಾ ಕಾರಿರುಳು ಅಂದರೆ ಕಪ್ಪನಾದ ರಾತ್ರಿಯಲ್ಲಿ ಕನ್ಯೆಯರು ಏನು ಮಾಡ್ತಾರೆ, ಹಗಲನ್ನೇ ನೋಡಲಿಕ್ಕೆ ಬಂದ್ರು, ಹಗಲನ್ನೇ ನೋಡೋದಕ್ಕೆ ಬಂದ್ರೇನೋ ಅನ್ನೋ ಥರ ಇರುತ್ತೆ. ಮತ್ತು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡಿದಾಗ, ಸಮುದ್ರ ಮಂಥನ ಅಂತ ಹೇಳಿದ್ರೆ ಸಮುದ್ರವನ್ನು ಈ ಕಡ್ಗೋಲು ಹಾಕಿ ನಾವು ಮಜ್ಜಿಗೆ ಕಟ್ಟಿತೀವಲ್ಲ, ಹಂಗೆ ಕಟ್ಟಿತಾರೆ. ನಿಮ್ಗೆ ಗೊತ್ತಿರಬೇಕು, ಆ ಒಂದು ಮಾಡಬೇಕಾದ್ರೆ ಶೇಷಶಯನ ಅಂದರೆ ನಮ್ಮ ಇದೆ ಅಲ್ವಾ, ವಿಷ್ಣು ಮಲ್ಕೋತಾನಲ್ವ, ಆ ಶೇಷಶಯನನ್ನು ಏನು ಮಾಡಿದ್ರೆ ಹಗ್ಗವನ್ನು ಮಾಡಿಕೊಂಡು ಕಡಿದ್ರು ಅಂತ ಹೇಳಲಾಗಿದೆ. ಅಂಥ ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ಅಂದರೆ ಹೊರಗಡೆ ಬಂದಂಥ ವಿಷದ ಹೊಗೆ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಅಂತ ಹೇಳ್ತಾರಲ್ವ. ಅವಾಗ ವಿಷದ ಹೊಗೆ ಸುರಿದು ಕಪ್ಪಾಗಿ ಘನೀಕೃತವಾಗಿ ಅಂದರೆ ಕಪ್ಪಾಗಿ ಅದೆಲ್ಲ ಒಂದು ಕನ್ಸಾಲ್ಡೇಟ್ ಆಗಿ ಆ ಥರ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಜಲದೇವಿಯರು ಮನದಲ್ಲಿ ನೊಂದು ಅಂದರೆ ಆ ಜಲದೇವಿಯರು ಮನದಲ್ಲಿ ನೊಂದ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನುಷ್ಯರಾದರೋ ಬ್ರಹ್ಮನು ನೀಲಿ ಬಣ್ಣದಿಂದ, ನೀಲಿ ಅಂದರೆ ಒಂಥರ ಕಪ್ಪು ನೀಲಿ ಬಣ್ಣ ಅಂತ ಹೇಳ್ತೀವಲ್ಲ, ಆ ಬಣ್ಣದಿಂದ ಮಾಡಿದ ಸಾಲ ಬಂಜಿಕೆಗಳು ಅಂದರೆ ಗೊಂಬೆಗಳು. ಸಾಲ ಬಂಜಿಕೆಗಳು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ,
ಸಾಲಭಂಜಿಕೆಗಳು ಅಂದರೆ ಗೊಂಬೆಗಳು ಅಂತ ಹೇಳಲಾಗಿದೆ. ಯಾರು ಅವ್ರು ಬಂದು ನಿಲ್ತ್ಕೋತಾರೆ. ಗೊಂಬೆಗಳು ಜೀವವನ್ನ ಪಡೆದಂತೆ, ಗೊಂಬೆಗಳು ಗೊಂಬೆಗೆ ಜೀವನೇ ಹಾಕದಂಗೆ ಏನಾಗುತ್ತೆ, ಗಾನರಾಣಿಯರು ಅಂದರೆ ಗಾನವನ್ನು ಹೇಳುವಂಥ ರಾಣಿಯರು ಅಂದರೆ ಗಾನವನ್ನು ಹೇಳುವಂಥ ಯುವತಿಯರು, ಹುಡುಗಿಯರು ಅಂತ ಹೇಳ್ಕೊಳ್ಳಿ, ಮಹಾರಾಜ ಹರಿಶ್ಚಂದ್ರನಿರುವಲ್ಲಿಗೆ ಬರ್ತಾರೆ. ಇಲ್ಲಿ ಏನಾಗುತ್ತೆ, ಗಾನರಾಣಿಯರಿಗೂ ಮತ್ತು ಹರಿಶ್ಚಂದ್ರನಿಗೂ ಸಂವಾದ ಆಗುತ್ತೆ. ಅಂದರೆ ಅವರಿಬ್ಬರಿಗೂ ಕಾನ್ವರ್ಸೇಷನ್ ಆಗುತ್ತೆ, ಸಂಭಾಷಣೆ ಆಗುತ್ತೆ. ಆ ಸಂಭಾಷಣೆಯ ಭಾಗವೇ ಇದಾಗಿದೆ. ಹೀಗೆ ಹರಿಶ್ಚಂದ್ರ ಇರ್ತಾನೆ, ಅವನ ಮುಂದೆ ಏನು ಮಾಡ್ತಾರೆ, ಕಪ್ಪ ಕಾರಿರುಳಲ್ಲಿ ಏನು ಮಾಡಿದ್ರು ಕನ್ಯೆಯರು ಅದನ್ನು ಹಗಲನ್ನು ನೋಡಬೇಕು ಅಂತ ಬಂದರು. ಆಮೇಲೆ ಇವರನ್ನು ನೋಡಿದರೆ, ಈ ಸಾಲಭಂಜಿಕೆಗಳನ್ನು ನೋಡಿದರೆ ಏನಾಗುತ್ತೆ, ಜಲದೇವಿಯರು ಮನದಲ್ಲಿ ನೊಂದ್ಕೊಂಡು ಮಾಡಿದ್ರೇನೋ ಆ ಥರ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಕಾಲರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರು. ದೇವತೆಗಳು ಮತ್ತು ರಾಕ್ಷಸರು ಏನು ಮಾಡ್ತಾ ಇದ್ರು, ಸಮುದ್ರ ಮಂಥನವನ್ನು ಮಾಡ್ತಾ ಇರಬೇಕಾದ್ರೆ ಅಂಥ ಸಮಯದಲ್ಲಿ ಹೊರಹೊಮ್ಮಿದ ವಿಷದ ಹೊಗೆ ಸುರಿದು ಕಪ್ಪಾಗಿ, ಆ ವಿಷದ ಹೊಗೆ ಬಂದು ಕಪ್ಪಾಗಿ ಅದು ಗಟ್ಟಿಯಾಗಿ ಘನೀಕೃತ ಆಗೋದು ಅಂದರೆ ಗಟ್ಟಿಯಾಯಿತು. ಆ ಹೊಗೆ ಇರುತ್ತಲ್ಲ, ಹೊಗೆ ಅಂತಂದರೆ ಅದು ಗೇಸಿಯರ್ ಸ್ಟೇಟ್ ಅಂತ ಹೇಳ್ತೀವಿ, ಗಾಳಿ ಅದು ವಾಯು ರೂಪದಲ್ಲಿರುತ್ತೆ. ಅದು ಗಟ್ಟಿಯಾಗಿ ಏನಾಗಿತ್ತೆ, ಜಲದೇವಿಯರು ಮನದಲ್ಲಿ ನೊಂದುಕೊಂಡು ಏನು ಮಾಡಿದ್ರು, ಮನುಷ್ಯರಾದರೂ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದಂತೆ, ಗೊಂಬೆಗಳು ಅಂದರೆ ಸಾಲಭಂಜಿಕೆಗಳು ಅಂತ ಹೇಳಿದ್ರಲ್ಲ, ಅಂದರೆ ಗೊಂಬೆಗಳು ಜೀವವನ್ನು ಹೇಗೆ ಪಡೆದವೋ ಅನ್ನುವಂತೆ ಗಾನರಾಣಿಯರು ಈ ಒಂದು ಮಹಾರಾಜ ಹರಿಶ್ಚಂದ್ರನಿರುವಲ್ಲಿಗೆ ಬರ್ತಾರೆ. ಇದಿಷ್ಟು ಸ್ಟಾರ್ಟಿಂಗ್. ಏನಂದರೆ ಹರಿಶ್ಚಂದ್ರನಿಗೆ ಏನು ಹೇಳಿರ್ತಾರೆ ಅಂತ ಹೇಳಿದ್ರೆ, ವಸಿಷ್ಠರು ವಿಶ್ವಾಮಿತ್ರ ಅವರ ಒಂದು ಆಶ್ರಮದ ಟೆರಿಟರಿ ಅಂದರೆ ಆ ಒಂದು ಇದಕ್ಕೆ ಹೋಗಬೇಡ ಅಂತ ಹೇಳಿರ್ತಾರೆ. ಆದರೆ ಹೇಗೋ ವಿಧಿ ನಿಯಮದಿಂದ ಅವನೇನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಅವರ ಆಶ್ರಮ ವಿಶ್ವಾಮಿತ್ರರ ಆಶ್ರಮದ ಒಂದು ಜಾಗ, ಆ ಒಂದು ಜಾಗಕ್ಕೆ ಬಂದ್ಬಿಡ್ತಾನೆ. ಅಲ್ಲಿ ಇವರು ಸಿಗ್ತಾರೆ. ಯಾರು, ಗಾನರಾಣಿಯರು. ಹೆಂಗಿರ್ತಾರೆ ಅಂತ ಹೇಳಿ ಇದಿಷ್ಟು ವರ್ಣಿಸಲಾಗಿದೆ. ಬನ್ನಿ ಮಕ್ಕಳೇ, ನೆಕ್ಸ್ಟ್ ನೋಡೋಣ. ಇಲ್ಲಿ ಮಾಯದಬಲೆಯರೋ ಕಾಣುತ್ತಾ ಮಜ. ನೋಡಿ, ಜ ಅನ್ನೋದನ್ನ ನಾವು ಎಷ್ಟೋ ಸತಿ ಬಳಸೋದೇ ಇಲ್ಲ. ಇಲ್ಲಿ ನೋಡಿ ಬಳಕೆ ಆಗಿದೆ, ಮಜ. ಬಾಪಟ ದಟ, ಬಾಪ ದಟ, ಬಾಪ ದಟ. ರಾಯ ಮಜರೆ, ರಾಯ ರಾಯದಳವೋ. ಇಲ್ಲಿ ನೋಡಿ, ಯಾವಾಗಲೂ ಹೇಳಿದ್ದೀನಿ, ಹೀಗೆ ಬರೆದ್ರೆ ರ, ಹೀಗೆ ಬರೆದ್ರೆ ರ, ಹೀಗೆ ಬರೆದ್ರೆ ಲ, ರ ಮತ್ತೆ ಲ. ಇಲ್ಲಿ ನೋಡಿ, ಕಾಲ ಆಗಿದೆ, ಕಾ ಇದೇನು ರ, ಇದು ಕಾರ. ರಾಯ ಕಂಟಕ, ರಾಯ ಜಗಜಟ್ಟಿ, ರಾಯ ದಲ್ಲಣ. ನೋಡಿ, ರಾಜನಿಗೆ ಅವರು ಹೊಗಳ್ತಾ ಇದ್ದಾರೆ, ನೀನು ರಾಯರಿಗೆ ಏನು ನಿನ್ನ ಶತ್ರುಗಳಿಗೆ ಕಂಟಕ ಆಗಿದ್ದೀಯಾ, ನೀನು ಅವರಿಗೆಲ್ಲ ಜಗಜ್ಜಟ್ಟಿಯಾಗಿದ್ದೀಯಾ, ನೀನು ರಾಯದಲ್ಲಣ ಅಂದರೆ ರಾಜರನ್ನ, ನಿನ್ನ ಶತ್ರುಗಳನ್ನು ಏನು ಮಾಡ್ತೀಯ, ಸಂಹಾರ ಮಾಡ್ತೀಯ. ರಾಯ ಕೋಳಾಹಳ, ರಾಯ ಭುಜಬಲ ಭೀಮ, ರಾಯ ಮರ್ಧನ, ರಾಯ ಜಿಯ ಸ್ಥಿರಂಜೀವೆಂದು ಕೀರ್ತಿಸಿ, ನೀನು ಚೆನ್ನಾಗಿರು, ನೀನು ಚಿರಂಜೀವಿಯಾಗಿರು ಅಂತ ಕೀರ್ತಿಸಿ. ಗಾಣರಾಣಿಯರು ಲೀದು, ದಂಡಿಗೆ ಹಿಡಿದು ಅಂದರೆ ಹಾಡನ್ನು ಹಾಡಬೇಕಾದ್ರೆ ಹಿಂಗೆ ದಂಡಿಗೆ ಹಿಡಿದು ಪೊಡಮೊಟ್ಟು ಹಾಡಲುದ್ಯೋಗಿಸಿದರು ಅಂದರೆ ಹಾಡಲು ಪ್ರಾರಂಭಿಸಿದ್ರು, ಶುರು ಮಾಡಿದ್ರು ಅಂತ ಹೇಳೋದಕ್ಕೆ ಹಾಡಲು ಪ್ರಾರಂಭಿಸಿದ್ರು, ಉದ್ಯೋಗಿಸಿದ್ರು ಅಂತ ಹೇಳ್ತಾರೆ. ಏನಂದರೆ ಆ ಮಾಯದ ಅಬಲೆಯರು ಅಂದರೆ ಮಾಯದಿಂದ ಮಾಡಿದಂಥ ಹುಡುಗಿಯರು ಅವನನ್ನ ಹರಿಶ್ಚಂದ್ರನ ಕಾಣುತ್ತಾ ಮಜ ಭಾಪ ದಟ ಅಂದರೆ ಎಷ್ಟು ಶೂರ ವೀರ ಅಂತ ಹೇಳ್ತಾ ಇದ್ದಾರೆ. ನೀನು ರಾಯ ಮಜರೇ, ರಾಯ ರಾಯದಳವೋ, ರಾಯ ಇಲ್ಲಿ ರಾಯ ಕಂಟಕ, ರಾಯ ಜಗಜಟ್ಟಿ, ರಾಯ ದಲ್ಲಣ, ರಾಯ ಕೋಳಾಹಳ, ರಾಯ ಭುಜಬಲ ಭೀಮ. ನೀನು
ರಾಜರಿಗೆ, ಇನ್ನು ನಿನ್ನ ಶತ್ರುಗಳಿಗೆ ನಿನ್ನಲ್ಲಿ ಭುಜಬಲ ಎಷ್ಟಿದೆ, ನೀ ಭೀಮನ್ ಥರ ಇದೀಯಾ, ನೀ ರಾಯಮರ್ದನ, ಎಲ್ಲರನ್ನೂ ಮರ್ದನ ಮಾಡಿಬಿಡ್ತೀಯಾ, ರಾಯಜಿಯ ನಿನಗೆ ಎಷ್ಟು ಬಹುಪರ, ನೀನು ಚೆನ್ನಾಗಿರು ಅಂತ ಹೇಳಿ ಗಾನ ರಾಣಿಯರು ಏನು ಮಾಡಿದರು, ಇಲ್ಲಿ ದಂಡಿಗೆ ಹಿಡಿದು, ಅಂದರೆ ಅವರ ಒಂದು ಹೀಗೆ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಏನು ಮಾಡೋಕ್ಕೆ ಶುರು ಮಾಡಿದರು, ಪೊಡ ಮೊಟ್ಟು, ಹೀಗೆ ನಮಸ್ಕಾರ ಮಾಡಿ, ಪೊಡ ಮೊಡೋದು ಅಂತ ಹೇಳಿದ್ರೆ ನಮಸ್ಕಾರ ಮಾಡಿ ಅವರು ಹಾಡಲು ಉದ್ಯೋಗಿಸಿದರು. ನೋಡಿ ಮಕ್ಕಳೇ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ ಆ ಮಾಯದ ಹೆಣ್ಣು ಮಕ್ಕಳಿಬ್ಬರು ಏನು ಮಾಡಿದ್ರು ಅಂದರೆ, ಅಲ್ಲಿ ಮಹಾರಾಜನನ್ನ ಹರಿಶ್ಚಂದ್ರನನ್ನ ಕಂಡು ಮಜ ಬಾಪು ದಟರಾಯ, ಮಜರೇ ರಾಯ ಅಂದರೆ ನೀ ಬಹುಪರ, ನೀನು ತುಂಬ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ರಾಯ ದಳವೋಕಾರ, ಅಲ್ಲಿ ರ ಇತ್ತು, ದಳವೋಕಾರ, ರಾಯ ಕಂಟಕ, ಈ ರಾಯರಿಗೆ ಅಂದರೆ ನಿನ್ನ ರಾಯ ಅಂದರೆ ರಾಯ ರಾಜ ನಿಮ್ಗೆ ಗೊತ್ತಿದೆ, ತತ್ಸಮ ತದ್ಭವ, ನೀ ಇನ್ನು ನಿನ್ನ ಶತ್ರು ರಾಜರಿಗೆ ನೀನು ಕಂಟಕ ಆಗ್ತೀಯಾ, ನಿನ್ನ ಭುಜಬಲ ಇದೆ, ನೀನು ಅವರನ್ನು ಮರ್ದಿಸ್ಬಿಡ್ತೀಯಾ ಅಂಥೇಳಿ ರಾಯ ದಲ್ಲಣ, ರಾಯ ಕೋಲಾಹಲ, ನೀನು ಕೋಲಾಹಲವನ್ನು ಸೃಷ್ಟಿಸ್ಬಿಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಶತ್ರುಗಳಿಗೆ. ಅವರು ರಾಯಮರ್ಧನ ಎಂದು ಗುಣಗಾನ ಮಾಡುತ್ತಾ, ಒಡೆಯನೇ ನೀನು ಚಿರಂಜೀವಿಯಾಗಿರು, ನೀನು ಸ್ಥಿರ ಚಿರಂಜೀವಿಯಾಗು ಅಂತ ಹೇಳ್ತಾರಲ್ಲ, ನೀನು ಚಿರಂಜೀವಿಯಾಗು, ನಿನಗೆ ಸಾವೇ ಬರದೇ ಇರಲಿ, ನೀನು ಅಷ್ಟು ಚಿರಂಜೀವಿಯಾಗು ಅಂತ ಹೇಳ್ತಾ ಕೀರ್ತಿಸಿದರು, ಕೀರ್ತಿಯನ್ನು ಹೇಳಿದರು. ಅಂದರೆ ಅವರು ಚಿರಂಜೀವಿಯಾಗು ಅಂತ ಹೇಳಿ ಅನಂತರ ಗಾನರಾಣಿಯರು ಪ್ರೀತಿಯಿಂದ ಏನು ಮಾಡಿ ನಮಸ್ಕರಿಸಿ ದಂಡಿಗೆ ಹಿಡಿದು ಹಾಡಲು ಉದ್ಯೋಗಿಸಿದರು, ಅಂದರೆ ಪ್ರಾರಂಭಿಸಿದರು ಅಂತ ಹೇಳಲಾಗುತ್ತೆ. ಸರಿ ಮಕ್ಕಳೇ, ನೆಕ್ಸ್ಟ್ ಹೋಗ್ತೀನಿ ನೋಡಿ. ಎಕ್ಕಲವ ಬಳಿ ಬಡಿದು, ನಾನು ಹೇಳಿದ್ನಲ್ಲ ಎಕ್ಕಲ ಅಂದರೆ ಕಾಡು ಹಂದಿ, ಅದನ್ನು ಬಳಿ ಬಡಿಬೇಕು ಅಂತ ಹೇಳಿ ಸುತ್ತಾಡಿ ದಸ್ ರನು, ಇಲ್ಲಿ ಗೊತ್ತಲ್ಲ ರ ಮತ್ತು ಇದು ರನು, ಮುನಿ ರಕ್ಕಸ, ರಕ್ಕಸರು ಅಂತ ಹೇಳಿದ್ರೆ ರಾಕ್ಷಸರು, ರಾಕ್ಷಸರ ಮುನಿ ವಿಶ್ವಾಮಿತ್ರ, ಮುನಿ ರಕ್ಕಸ ಅಂದರೆ ಇಲ್ಲಿ ವಿಶ್ವಾಮಿತ್ರನ ಬನಕೆ, ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಿಪ, ಎರಡನೇ ಮುಕ್ಕಣ್ಣ ಅಂದರೆ ಇಲ್ಲಿ ವಸಿಷ್ಠರು ಅಂತ ಹೇಳಿ, ಇಲ್ಲಿ ಗುರುವಾಗ್ನೆ ಗೆಟ್ಟ, ಇಲ್ಲಿ ನೋಡಿ ಗೆಟ್ಟಳನಲ್ಲದೆ ಅಂದರೆ ಗುರುವಾಗ್ನೇನ ಮೀರಿದ್ರು ಅಂತ ಹೇಳೋದಕ್ಕೆ. ಕನಸ ಕಂಡ ಭಯವ ಮಿಕ್ಕು, ಮಿಕ್ಕು ಅಂದರೆ ನಂತರ ಜಾಸ್ತಿ, ಮಿಕ್ಕೋದು ಅಂತಂದರೆ ಜಾಸ್ತಿ. ಇಲ್ಲಿ ಮರವಂತಡಸಿ ಅಂದರೆ ಮರು ಬಂದ್ಬಿಡ್ತು, ಅವರಿಗೆ ಹೋಗಬೇಡ ಅಂತ ಹೇಳಿದ್ರು, ಅಲ್ಲಿ ಮರುವು ಅಡಸ್ಬಿಡ್ತು, ಅವ್ರಿಗೆ ಮರು ಆಗ್ಬಿಡ್ತು ಅಂತ ಹೇಳಿ. ಮರವಂತಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಅಂದರೆ ಲೆಕ್ಕಿಸದೆ, ಸಮಯೋಚಿತದ ಪಸಾಯಕ್ಕೆ, ಪಸಾಯ ಅಂತ ಹೇಳಿದ್ರೆ ಹೇಳ್ತೀನಿ ಈಗ ಜಸ್ಟ್, ಉಕ್ಕಿ ಸರ್ವಾಭರಣಂ ಗಾನ ರಾಣಿಯರಿಗಿತ್ತನು ಹರಿಶ್ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಕ್ಕಲವನ್ನು ಬಡಿದು ಅಂತ ಹೇಳ್ತಾರೆ. ಅಂದರೆ ಹರಿಶ್ಚಂದ್ರ ಕಾಡು ಹಂದಿಯನ್ನು ಹಿಂಬಾಲಿಸಿಕೊಂಡು ಬಂದ. ಆ ಬಳಲಿಕೆಯನ್ನು ಏನು ಮಾಡ್ತಾನೆ, ವಿಶ್ವಾಮಿತ್ರನ ಬನಕ್ಕೆ ಬಂದು ಅಂಜಿಕೆಯನ್ನು ಏನು ಮಾಡ್ತಾನೆ, ಎರಡನೆಯ ಶಿವನೆನಿಸಿದ ಗುರು ವಾಲ್ಮೀಕಿಯ ಆಜ್ಞೆ, ಇಲ್ಲಿ ಆ್ಯಕ್ಚುಲಿ ವಾಲ್ಮೀಕಿ ಅಲ್ಲ, ಇದು ವಸಿಷ್ಠರು. ಓಕೆ, ವಸಿಷ್ಠರು ಸರಿ ಮಾಡ್ಕೊರಿ. ವಸಿಷ್ಠರ ಆಜ್ಞೆಯನ್ನು ಮೀರಿದ ದುಃಖವನ್ನು ಹಾಗೂ ಕಾಡಿನಲ್ಲಿ ಕಂಡ ಕನಸನ್ನ ಭಯವನ್ನ ಅತಿಶಯವಾಗಿ ಮೆರೆಯುವಂತೆ ಆವರಿಸಿದ ಸಂಗೀತದ ತಾಳಗತಿಗಳ ಸೊಗಸನ್ನ ಅಡಗಿಸಿಕೊಳ್ಳದೆ ಹರಿಶ್ಚಂದ್ರನು ಮನದಲ್ಲಿ ಸಂತಸ ಮೂಡಿಸಿದ ಗಾನರಾಣಿಯರು. ಅಂದರೆ ಅವ್ನಿಗೆ ತುಂಬ ಆಯಾಸ ಆಗಿರುತ್ತೆ, ಅವನಿಗೆ ಗೊತ್ತೇ ಇರಲ್ಲ, ಅವನ ಗುರುವಿನ ಆಜ್ಞೆಯನ್ನು ಮೀರಿ ಏನು ಮಾಡಿಬಿಡ್ತಾನೆ, ಮುನಿರಕ್ಕಸ ಅಂದರೆ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದುಬಿಟ್ಟಿರ್ತಾನೆ. ಅವ್ನಿಗೆ ಆಯಾಸವನ್ನು ಏನು ಮಾಡಿದ್ರೆ ದಣುವನ್ನು ತೀರಿಸಿದಂಥ ಆ ಗಾನರಾಣಿಯರು ಹೇಳ್ತಾರಲ್ಲ, ನೀನು ಮಜ ರಾಯದಲ್ಲಣ ಎಲ್ಲ ಹೇಳಿ ಅವನನ್ನು ಚಿರಂಜೀವಿಯಾಗು ಅಂತ ಆಶೀರ್ವದಿಸಿ ಅವನಿಗೆ ನಮಸ್ಕಾರ ಮಾಡಿ ಆಮೇಲೆ ಆ ಹಾಡನ್ನು ಹೇಳಿದ್ದಕ್ಕೆ ಅವನಿಗೆ ಸಂತೋಷ ಆಗುತ್ತೆ, ಅವನಿಗೆ ಖುಷಿಯಾಗುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ ಪಸಾಯ ಅಂತ ಹೇಳಿದರೆ ಬಂಗಾರದ ಬಹುಮಾನ ಅಂತ ಹೇಳ್ದಂಗೆ, ಇಲ್ಲಿ ಗಾನರಾಣಿಯರಿಗೆ ಏನು ಮಾಡ್ತಾನೆ, ಸರ್ವಾಭರಣವನ್ನು ಬಹುಮಾನವಾಗಿ, ಬಹುಮಾನ ಪಸಾಯವನ್ನು
ಕೊಡ್ತಾನೆ, ಬಹುಮಾನವಾಗಿ ಕೊಡಕ್ಕೆ ಹೋಗ್ತಾನೆ. ಇದು ತನ್ನ ಒಂದು ಸರ್ವಾಭರಣವನ್ನು ಅವರಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ರಾಜರು ಗೊತ್ತಿಲ್ವಾ ನಿಮಗೆ, ರಾಜರು ಏನಾದರೂ ಅವ್ರಿಗೆ ಬಹುಪರಾಗ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಚೆನ್ನಾಗಿದ್ರೆ ಅವರು ತಮ್ಮ ಒಂದು ಒಡವೆಯನ್ನು ಏನಾದರೂ ಒಂದು ಬಹುಮಾನವನ್ನು ಕೊಡ್ತಾರಲ್ಲ ಹಾಗೆ ಕೊಡ್ತಾನೆ. ಪಸಾಯ ಅಂದರೆ ಬಹುಮಾನ ಮಕ್ಕಳೇ. ಓಕೆ, ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, ಆ ಒಂದು ಇದನ್ನು ಕೊಟ್ಟಾಗ, ಆ ಆಭರಣವನ್ನು ಸರ್ವಾಭರಣವನ್ನು ಕೊಟ್ಟಾಗ ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀ ರಡಸಿದರ್ ಹೊತ್ತಾಜ್ಯ ದೊರಕಿ ಫಲವೇನು, ರುಜೆ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು, ಸಾವ ಹೊತ್ತು ಪೊಡವಿ ಯೊಡೆತನ ದೊರಕಿ ಫಲವೇನು, ಕಡುವಿಸಿಲು ಹೊಡೆದು ಬೆಂಡಾಗಿ ಬೀಳ್ವಂಗೆ ನೀನೊಲಿದು ಮಣಿ ನೋಡಿ ಮಣಿ ದೊಡಗೆಗಳನಿತ್ತು ಫಲವೇನು ಭೂಪಾಲ ಹೇಳೆನುತ ಮತ್ತೆಂದರು ಅಥವಾ ಮತ್ತಿಂದರು ಅಂತ ಹೇಳಿದೆ. ಇಲ್ಲೇನು ಗೊತ್ತಾ, ಬಡತನ ಬಂದಾಗ ನೀವು ಆನೆ ಕೊಟ್ಟರೆ ಫಲ ಏನು, ಬಡತನ ತುಂಬ ಕಡು ಬಡತನ ತಿನ್ನಕ್ಕೆ ಗತಿ ಇಲ್ಲ, ಆವಾಗ ಆನೆ ಕೊಟ್ಟರೆ ಏನು ಫಲ ಇದೆ. ಆಮೇಲೆ ತುಂಬ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆದಾಗ ನೀರು ಕೊಡೋದು ಬಿಟ್ಟು ನೀವು ಬೇರೆ ಏನೋ ಕೊಟ್ಟರೆ ಏನು ಫಲ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಮೇಲೆ ತುಂಬ ರೋಗ ಬಂದು ತುಂಬ ಇನ್ನೇನು ಸಾಯ್ತಾ ಇದ್ದೀವಿ ಅಂಥ ಟೈಮಲ್ಲಿ ರಂಬೆ ಬಂದು ನಮ್ಮ ಮುಂದೆ ನಿಂತರೂ ಏನು ಫಲ ಇದೆ ಅಂತ ಹೇಳಿ ಹೇಳ್ತಾರೆ. ನೀನು ಕೊಡೋದೆಲ್ಲ ನಮ್ಗೆ ಯೂಸೇ ಇಲ್ಲ, ಯೂಸ್ಲೆಸ್ಸು ಅನ್ನೋ ಥರ ಹೇಳ್ತಾರೆ. ಹೆಂಗೆ ಯೂಸ್ಲೆಸ್ಸು ಅಂತ ಹೇಳ್ತಾರೆ ಅಂತ ಹೇಳಿದರೆ, ಈ ಬಡತನದ ಸಮಯದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಇಲ್ಲಿ ಆನೆ ದೊರೆತ್ರೆ ನಮ್ಗೆ ಏನು ಫಲ ಆಗುತ್ತೆ ಅಂತ ಕೇಳ್ತಾರೆ. ಬಡತನ ತುಂಬ ಕಡು ಬಡತನ, ನಮಗೆ ತಿನ್ನಕ್ಕೆ ಗತಿ ಇಲ್ಲ, ಆನೆ ಬಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಬಾಯಾರಿಕೆ ಸಮಯದಲ್ಲಿ ತುಪ್ಪವನ್ನು ಕೊಟ್ಟರೆ ಏನು ಮಾಡ್ಬೋದು, ನೀರು ಬೇಕಾಗಿರುತ್ತೆ ಅವಾಗ ಬಾಯಾರಿಕೆ ಆದಾಗ, ತುಪ್ಪ ಕೊಟ್ಟರೆ ಏನು ಪ್ರಯೋಜನ. ರೋಗ ಬಂದು ಬಿದ್ದಿರುವಾಗ, ತುಂಬ ರೋಗ ಬಂದಿದೆ ಅವಾಗ ಬಿದ್ದಿದ್ದೀವಿ ಅಂಥ ಟೈಮಲ್ಲಿ ರಂಬೆ ದೊರಕಿದ್ರೆ ಫಲವೇನು ಅಂತ ಹೇಳ್ತಾರೆ. ಆಮೇಲೆ ಸಾಯುವ ಸಮಯದಲ್ಲಿ ನೀನು ನಾನು ಸಾಯ್ತಾ ಇದ್ದೀನಿ ಆಗ್ಲೋ ಇಗ್ಲೋ ಅಂತ ಅವಾಗ ರಾಜ್ಯ ಕೊಟ್ಟರೆ ಏನು ಫಲ ಅಂತ ಕೇಳ್ತಾರೆ. ಕಡು ಬಿಸಿಲಿನಿಂದ ಬಳಲಿ ಸಮಯ ಬೆಂಡಾಗಿರುವ, ಕಡು ಬಿಸಿಲು ತುಂಬ ಬಿಸಿಲಿದೆ, ಕಡು ಬಿಸಿಲು ಅಂದರೆ ತುಂಬ ಜಾಸ್ತಿ ಬಿಸಿಲು, ಆ ಬಿಸಿಲಿನಿಂದ ಬೆಂಡಾಗಿದ್ದೀವಿ ಅಂಥ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟರೆ ಏನು ಫಲ ಅಂತ ಹೇಳ್ತಾ ಗಾನರಾಣಿಯರು ಮತ್ತೆ ಹೀಗೆ ಹೇಳಿದರು. ಅಂದರೆ ಮತ್ತೊಮ್ಮೆ ಹೇಳಿದ್ರಲ್ಲ ಅದು. ಇಲ್ಲಿ ನೋಡಿ ಮತ್ತೊಂದು ಸತಿ ಹೇಳ್ತೀನಿ. ಇಲ್ಲಿ ಲಾಸ್ಟಲ್ಲಿ ಭೂಪಾಲ ನೀನು ಕೊಟ್ಟಿರೋದೇನು ಯೂಸ್ಲೆಸ್ಸು ಅಂತ ಹೇಳ್ತಾರಲ್ವ ಅದು. ಇಲ್ಲಿ ನೋಡಿ ಫಸ್ಟ್ ಏನು ಹೇಳ್ತಾರೆ ಅಂದರೆ, ಅವರು ಬಡತನದ ಒಂದು ಸಮಯ ಇರುತ್ತೆ, ಆ ಸಮಯದಲ್ಲಿ ಆನೆ ದೊರಕಿದ್ರೆ ಏನು ಫಲ, ಬಾಯಾರಿಕೆ ಆದಾಗ ತುಪ್ಪ ಸಿಕ್ಕರೆ ಏನು ಫಲ, ಮತ್ತು ರೋಗ ಬಂದು ಬಿದ್ದಿರುವಾಗ, ರೋಗ ಬಂದಿದೆ ತುಂಬ ಬಿದ್ದಿದ್ದೀವಿ, ನಮ್ಮದೇ ಜೀವನ ಏನೋ ಆಗುತ್ತೋ ಗೊತ್ತಿಲ್ಲ ಅಂಥ ಟೈಮಲ್ಲಿ ರಂಬೆ ಬಂದರೆ ಏನು ಮಾಡೋದು, ಸಾಯುವ ಸಮಯದಲ್ಲಿ ರಾಜ್ಯವನ್ನು ಸಿಕ್ಕರೆ ಏನಾಗುತ್ತೆ, ಆಮೇಲೆ ಕಡು ಬಿಸಿಲಿನಿಂದ ನೊಂದು ನಾವು ಬೇಜಾರಾದಂಥ ಸಮಯದಲ್ಲಿ ನೀನು ಆಭರಣಗಳನ್ನು ಕೊಟ್ಟರೆ, ನಿನ್ನ ಸರ್ವಾಭರಣಗಳನ್ನು ಕೊಟ್ಟರೆ ನಮಗೇನು ಫಲ ಅಂತ ಹೇಳ್ತಾ ಗಾನರಾಣಿಯರು ಹೇಳ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಕಡಲೊಳಾಳ್ವಂಗೆ ತೆಪ್ಪವನು ದಾರಿದ್ರಂಗೆ ಕಡವರ ಅಂತ ಹೇಳಿದರೆ ಬಂಗಾರ, ಕಡವರ ಅಂದರೂ ಕೂಡ ಇಲ್ಲಿ ಬಂಗಾರ ಆಗುತ್ತೆ, ಕಡವರ. ಓಕೆ, ಇಲ್ಲಿ ರೋಗಿ ಅಮೃತಂ ಕೊಟ್ಟದಡವ ರಡಿಗಡಿಗಾದವ ಹರುಷವೇನೈದ ತಿಪ್ಪವರಂ ಪೋಲ್ವರಿ ಪೊತ್ತಿನ ಸುಡುನೆ ಸುಡುವ. ಇಲ್ಲಿ ನೋಡಿ ಬಿರು ಬಿಸಿಲ ಸೆಕೆಯುವ ಸುರ ಬಿಸಿ ಹೊಡೆದು ದೂದರಿ ಹತ್ತಿ. ಇಲ್ಲಿ ಬಾಯಿ ಬತ್ತಿಡಗೆ ಸುತ್ತಿ ಸಾವಡೆ ಸುತ್ತದೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿಟ್ಟು ಸಲಹು ಭೂಭುಜ ಎಂದ್ರು. ನೀನು ಕೊಟ್ಟಿರೋದೆಲ್ಲ ನಮಗೇನು ಬೇಡ, ನಿನ್ನ ಮುತ್ತಿನ ಸತ್ತಿಗೆ ಇದೆಯಲ್ಲ, ನಿನ್ನ ಒಂದು ಛತ್ರಿ ಇದೆಯಲ್ಲ, ಅದು ಮುತ್ತಿನ ಸತ್ತಿಗೆ ಅಂತ ಹೇಳಿದ್ರೆ ಈ ರಾಜನ ಒಂದು ಏನಂದರೆ ಚಾರಿಯಟ್ ಇರುತ್ತಲ್ಲ, ರಥ ಇರುತ್ತಲ್ಲ, ಆ ರಥದ ಮೇಲ್ಗಡೆ ಇರುವಂಥ ಛತ್ರಿ, ಆ ಛತ್ರಿಯನ್ನು ನಮಗೆ ಕೊಡು
ಆ ಮುತ್ತಿನ ಒಂದು ಸತ್ತಿಗೆಯನ್ನು ನಮಗೆ ಕೊಡು ಇಷ್ಟು ಬಿಸಿಲು ಒಳಗಡೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಗಾನರಾಣಿಯರು ರಾಜ ಹರಿಶ್ಚಂದ್ರನ ಕುರಿತು ಹೇಳ್ತಾರೆ, ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನ ಕೊಟ್ರೆ ಅವನಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ, ಹಾಗೆ ಬಡವನಿಗೆ ಚಿನ್ನವನ್ನ ಕೊಟ್ರೆ, ಕಡವರ ಅಂದ್ರೆ ಚಿನ್ನ, ಆಮೇಲೆ ಅತಿರೋಗಿಗೆ ಅಮೃತವನ್ನ ಕೊಟ್ರೆ ಹಾಗೇನೆ ಅವರು ಸಂತೋಷ ಹೊಂದ್ತಾರೆ. ಅವರನ್ನ ಹೋಲುವ ನಮಗೆ ಈ ಸುಡನೆ ಸುಡುವಂತ ಈ ಬಿರು ಬಿಸಿಲ ಸೆಕೆಯಲ್ಲಿ ಉಸಿರಿನ ಬಿಸಿ ಹೆಚ್ಚಾಗಿ ಉರಿಯುತ್ತಿದೆ. ಅದಕ್ಕೆ ನಮ್ಮ ಬಾಯಿ ಬತ್ತಿ ಹೋಗಿದೆ. ಬಿಸಿಲ ಝಳದಿಂದ ಸಾವು ಏನಾಗ್ತಾ ಇದೆ, ಆವರಿಸುತ್ತಿದೆ. ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನ, ನಿನ್ನ ಒಂದು ಛತ್ರಿ ಇದೆ ಅಲ್ವಾ, ಅದನ್ನ ನಮಗೆ ಕೊಡು ಅಂತ ಹೇಳಿ ಹೇಳ್ತಾರೆ. ಅದು ರಾಜ್ಯ ಲಾಂಛನವಾದ್ದು, ಅದನ್ನ ಕೊಡು, ನಮ್ಮನ್ನು ಕೊಟ್ಟು ಕಾಪಾಡು ಅಂತ ಹೇಳ್ತಾರೆ. ಓಕೆ, ಈಗ ಅಲ್ಲಿ ಆ ಛತ್ರಿ ಎಷ್ಟು ಮಾಮೂಲಿ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆದದ್ದು. ಆ ಛತ್ರಿನ ಯಾರಿಗೋ ಬೇಕಾದವ್ರಿಗೋ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಇಲ್ಲಿ ರಾಜ ಅದಕ್ಕೆ ಹರಿಶ್ಚಂದ್ರ ಉತ್ತರವನ್ನು ಕೊಡ್ತಾನೆ. ಏನಂತಾನೆ, ರವಿಕುಲದ ಪೀಳಿಗೆಯೊಳಗೆದ, ಅಂದರೆ ರವಿಕುಲದ ಪೀಳಿಗೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಯೊಳಗೆದ ರಾಯರ್ಗೆ, ಅಂದರೆ ರಾಜರಿಗೆ, ರಾಜ ರಾಯ ತತ್ಸಮ ತದ್ಭವ, ರಾಯ ರಾಜ ತತ್ಸಮ ತದ್ಭವ, ಪಟ್ಟುವ, ಓಕೆ, ಕಟ್ಟುವಂದಿಲ್ಲ ದಡ, ಇಲ್ಲಿ ಅರಸುತನ ಬರ್ತದೆ, ಇಲ್ಲಿ ಅರಸುತನ ಸಲ್ಲದವನಿಯೋಳ್, ಯುದ್ಧ ರಂಗದೊಳಿಂ ಕಂಡ ಹಗೆಗಳು ಕವಿವ ನೆಳಲೋಗ, ಇಲ್ಲಿ ನೆರಳಾಗ್ದಂತ, ಇಲ್ಲಿ ನಾರ್ತಂಗೆ ತಾ ತ, ಇಲ್ಲಿ ನೋಡಿ ವಿಲೆಡರು ಬಡತನಂ, ರೋಗ ಪರ್ಕೀರ್ತಿ, ರೋಗ ಮತ್ತು ಅಪಕೀರ್ತಿ, ಪರಿಭವ ಭಯಂ ಹರೆವುದನ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸತ್ತಿಗೆಯ ಕೊಡಬಹುದೇ ಹೇಳೆಂದನು. ಈ ಸತ್ತಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ಹೇಳ್ತಾನೆ. ಏನಂದ್ರೆ ಇದನ್ನ ಯಾರಿಗೆ ಬೇಕಾದ್ರೂ ಅವ್ರಿಗೆ ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ. ಇದು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದಂಥ ರಾಜರಿಗೆ, ಸೂರ್ಯವಂಶದಲ್ಲಿ ಹುಟ್ಟಿದಂಥ ರಾಜರಿಗೆ ಪಟ್ಟವನ್ನು ಕಟ್ಟುವಾಗ ಏನು ಮಾಡ್ತಾರೆ, ಅಂಥ ಸಮಯದಲ್ಲಿ ಈ ರಾಜಲಾಂಛನವಾದ ಸತ್ತಿಗೆಯು ಏನಾಗುತ್ತೆ, ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ. ಅಂದರೆ ಒಬ್ಬರಿಂದ ಒಬ್ಬರಿಗೆ, ಈಗ ಹರಿಶ್ಚಂದ್ರನ ಮಗನಿಗೆ ಕೊಡ್ತಾನೆ, ಆ ಹರಿಶ್ಚಂದ್ರನ ಮಗ ಇನ್ನೊಬ್ರಿಗೆ ಕೊಡ್ತಾನೆ, ಅವನ ಮಗನಿಗೆ ಕೊಡಬೇಕು, ಆ ಥರ ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ಈ ಸತ್ತಿಗೆ ಇಲ್ಲದೆ ಇದ್ರೆ ರಾಜಪಟ್ಟನೆ ಬರಲ್ಲ ಅಂತ ಹೇಳ್ತಿದ್ರೆ. ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಈ ಸತ್ತಿಗೆಯನ್ನು ಹಿಡ್ಕೊಂಡಾಗ ಯುದ್ಧ ನಡೀತಾ ಇರುತ್ತೆ, ಅವರು ರಥ ಇಲ್ಲಿ ನಿಂತಿರುತ್ತೆ, ಆ ಒಂದು ಸತ್ತಿಗೆಯನ್ನು ನೋಡಿ ಆ ವಿರುದ್ಧ ರಾಜರಿರ್ತಾರಲ್ವಾ, ಅಂದರೆ ಅವರ ಶತ್ರುಗಳಿರ್ತಾರಲ್ವ, ಆ ಕಡೆ ನಿಂತ್ಕೊಂಡಂಥ ಶತ್ರುಗಳು ಅವರು ಅದನ್ನ ನೋಡಿ ಹೆದರ್ತಾರಂತೆ. ಆ ಸತ್ತಿಗೆಯ ನೆರಳಲ್ಲಿ ಅಲ್ಲಿ ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ, ಅದನ್ನ ನೋಡಿದ ತಕ್ಷಣ ಅವರು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ, ಹೆದರ್ತಾರೆ ಅಂತ ಹೇಳೋದಕ್ಕೆ. ಸತ್ತಿಗೆಯ ನೆರಳಿನಲ್ಲಿ ಯಾವನು ಇರುವನೋ ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇವೆಲ್ಲ ಕಳೆದು ಹೋಗುತ್ತೆ. ಏನೇನು ಅಂತ ಹೇಳ್ತಾರೆ ಇಲ್ಲಿ, ಅಡಚಣೆಗಳು, ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇವೆಲ್ಲ ಕಳೆದು ಹೋಗುತ್ತೆ. ಇದನ್ನು ತಿಳಿದು ಸತ್ತಿಗೆಯನ್ನು ಕೊಡು ಎಂದು ಕೇಳುವುದು ಸಮಂಜಸವೇ ಅಂತ ಹೇಳ್ತಾನೆ. ಅಂದರೆ ಕೊಡಿ ಅಂತ ಕೇಳ್ತಿರಲ್ಲ, ಇದು ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲಿ ಅನುನಯದೊಳೆಲ್ಲವಂ ಕೊಡಬಹುದು. ನೆಕ್ಸ್ಟ್ ಪಾರ್ಟಲ್ಲಿ ಅನುನಯದಲ್ಲಿ ಎಲ್ಲನೂ ಕೊಡ್ಬೋದು. ಅನುನಯ ಅಂದರೆ ಪ್ರೀತಿಯಿಂದ ಕೊಡಬಹುದು, ಬಿಡಬಹುದು. ಜನನೀಯಂ ಜನಕಂ ನಲ್ಲಳಂ ದೈವವಂ, ಅಂದರೆ ನಮ್ಮ ತಂದೆ ತಾಯಿ, ಮತ್ತು ನಲ್ಲಳು ಅಂದರೆ ಪ್ರೀತಿ, ಹೆಂಡತಿ, ಪ್ರೀತಿ ಪಾತ್ರರಾದವರು. ಮನವಾರೆ ನಂಬಿ ನರ್ಚಿದ್ದ ಪರಿವಾರಮಂ ಕೊಡುವ ಬಿಡುವಂತೀ ಕಲಿಗಳು. ಜನರೊಳಗೆ ಜನಿಸರೆಂದೆನಲು ನೀನೀಗ ಪೇಳ್ದೆನೋಳ್. ಬೇಡಿದಡೆ ಕೊಡಬೇಡ ಕೊಡೆಯ ನೀನೇನು. ಲೋಭ ವೆಕರಸ, ನೋಡಿ ಇಲ್ಲಿ, ಎನಲಿದಲ್ಲದೆ
ಬೇರೆ ಮಾತೆ ಪಿತರಿಲ್ಲ ಎಂದು. ಅಂದರೆ ಇದನ್ನು ಬಿಟ್ಟು ಮಾತಾ ಪಿತರು ಅಂದರೆ ತಂದೆ ತಾಯಿಗಳು ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳಿದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇದನ್ನು ಅನುನಯದಿಂದ ಅಂದರೆ ಪ್ರೀತಿಯಿಂದ ಎಲ್ಲವನ್ನ ಕೊಡಬಹುದು, ಪ್ರೀತಿಯಿಂದ ಕೊಡಬಹುದು ಮತ್ತು ಬಿಡಬಹುದು ಅಂತ ಹೇಳ್ತಾರೆ. ಯಾರಿಗೆ? ತಾಯಿಯನ್ನ, ತಂದೆಯನ್ನ, ಸತಿಯನ್ನ, ದೇವರನ್ನ ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿವಾರವನ್ನ ಕೊಡುವ ಅತಿ ಶೂರರು ಜನರಲ್ಲಿ ಲೋಕದಲ್ಲಿ ಜನಿಸರು ಎಂದನು. ಆದರೆ ಗಾನರಾಣಿಯರು ಹರಿಶ್ಚಂದ್ರನ ಕುರಿತು ಹೇಳ್ತಾರೆ, ನೀನು ಈಗ ಹೇಳಿದವರಲ್ಲಿ ಯಾರನ್ನಾದರೂ ಬೇಡಿದರೆ ಕೊಡಬೇಡ, ಅಂದರೆ ಇವ್ರು ಯಾರನ್ನಾದರೂ ಬೇಡಿದರೆ ಕೊಡಬೇಡ, ಆದರೆ ನಿನ್ನ ಬಳಿ ಇರುವ ಮುತ್ತನಾಗಿದೆ, ಮುತ್ತಿನ ಮಾಡ್ಕೊಳ್ಳಿ ಇದನ್ನು, ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದರೆ ಇಲ್ಲಿ ನಿನಗೆ ಲೋಭ ಏಕೆ ಅಂತ ಹೇಳ್ತಾರೆ. ಲೋಭ, ಇದು ಲಭ ಆಗಿದೆ, ಲೋಭ ಮಾಡ್ಕೊಳ್ಳಿ, ಲೋಭ ಏಕೆ ಎಂದರು. ಆಗ ಹರಿಶ್ಚಂದ್ರ, ಇದಲ್ಲದೆ ಬೇರೆ ತಾಯಿ ತಂದೆಯರೇ ಇಲ್ಲ, ಇದಿಲ್ಲದೇನೆ ನನಗೆ ತಂದೆ ತಾಯಿನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅಂದರೆ ಈ ಅನುನಯದಿಂದ ಪ್ರೀತಿಯಿಂದ ತಂದೆನ ತಾಯಿನ ಪ್ರೀತಿ ಪಾತ್ರರಾದವ್ರನ್ನ ಪರಿವಾರವನ್ನು ಏನು ಬೇಕಾದರೂ ಕೊಡ್ಬೋದು, ಆದರೆ ಇದನ್ನು ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇದೇ ನನ್ನ ತಂದೆ ತಾಯಿ, ಇದಿಲ್ಲದೆ ಏನೂ ಇಲ್ಲ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಓಕೆ, ನೆಕ್ಸ್ಟ್ ಹೋಗೋಣ ನೋಡಿ. ಲೋಗರಿಗೆ ಕೊಡಬಾರದಾಗಿ ಸತಿವಂಶಗತವಾಗಿ, ಆಮೇಲೆ ಬಂದುದ ಅಂದ ತಂದೆ, ಇಲ್ಲಿ ನೋಡಿ ಇಲ್ಲಿ ರಂದ, ಬಂದುದ ರಂದ ತಂದೆ ಪಟ್ಟವನ್ನು ಕಟ್ಟುವಂಥ ಟೈಮಲ್ಲಿ ದೈವಮಂ ನೆಳಲಾಗಿ ಅಂತ ಹೇಳ್ತಾರೆ. ಸಾಗಿಸುವ, ಇಲ್ಲಿ ತಾಯಿ ದೂರದೊಳಿರಂ ಅಂತ ಹೇಳಬೇಕು, ಲಂ ಅಂತ ಓದಬೇಕು ಇದನ್ನು. ನಡುಗಿಸುವದಾಗಿ ಚತುರಂಗ ಬಲವೆನಿಸಿತಿ ಛತ್ರವೆಂ ಅಂದರೆ ಛತ್ರ ಅದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಾಗಳಿ, ಇಲ್ಲಿ ನಿಮ್ಗೇನು ಗೊತ್ತಾ, ಇಲ್ಲಿ ಹೇಳಬೇಕಾದ್ರೆ ಹಿಂಗೆ ಓದ್, ಬಾಳಿ ಹೀಗೆ ಬಿಡುವರ, ಈ ಥರ ನೀವು ಸಪ್ರೇಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಮೂರು ಜಗದೊಳು, 3 + ಜಗದೊಳು 3 ಜಗದೊಳು. ಓಕೆ, ಇಲ್ಲಿ ನೆಕ್ಸ್ಟ್ ಹೇಳ್ತಿದ್ದೀನಿ ನೋಡಿ. ಹರಿಶ್ಚಂದ್ರ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಸತ್ತಿಗೆಯನ್ನು ಏನು ಮಾಡ್ಬೋದು ಅಂದರೆ ಜನರಿಗೆ ಕೊಡಬಾರ್ದು, ಇದು ವಂಶ ಪರಂಪರೆಯಾಗಿ ಹೋಗಬೇಕು. ಇದು ಏನಂತ ಹೇಳಿದ್ರೆ ವಂಶ ಪಾರಂಪರೆಯಾಗಿ ಬಂದಿದೆ, ಅಂದರೆ ತಂದೆಯಿಂದ ಮಗನಿಗೆ, ಮಗನಿಂದ ಮತ್ತೆ ಅವನ ಮಗನಿಗೆ ಹೋಗಬೇಕು. ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ, ಇದನ್ನು ಪೂಜನೆ ಮಾಡೋದ್ರಿಂದ ಏನಾಗುತ್ತೆ, ದೇವರು ನೆರಳಿನ ತಂಪನ್ನು ಕೊಡ್ತಾನೆ. ಅಂದರೆ ಆ ಛತ್ರದ ಛಾಯೆಯಲ್ಲಿ, ಆ ಛತ್ರದ ಒಂದು ನೆರಳಿನಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ, ಅಂದರೆ ಆ ಒಂದು ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸೋದಕ್ಕೆ ಇದೊಂದು ಸಾಕು ಅಂತ ಹೇಳ್ತಾರೆ. ಚತುರಂಗ ಬಲ ಎನಿಸಿಕೊಂಡಿದೆ, ಆದರೆ ಇದು ಇದ್ರೆ ಏನಾಗುತ್ತೆ ಅಂದರೆ ಶತ್ರು ರಾಜರು ಹೆದರ್ತಾರೆ ಅಂತ ಹೇಳ್ತಾರೆ. ಇದನ್ನು ತಿಳಿದು ಇದನ್ನು ಬೇಡುವವರು ಯಾರು? ಈ 3 ಲೋಕದಲ್ಲಿಯೂ ಅತಿ ದಡ್ಡರು, ಅಂದರೆ ಈ ದಡ್ಡ್ರೆ ಇದನ್ನು ಬೇಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಮಕ್ಕಳೇ, ಹಾಗಿದ್ರೆ ನಾನು ಈಗ ಪದ್ಯ ಭಾಗವನ್ನು ಕಂಪ್ಲೀಟ್ ಮಾಡಿದೆ. ಇವು ನಿಮ್ಮ LBA ಕ್ವಶನ್ಸ್ ಮಕ್ಕಳೇ. ನಿಮ್ಮ LBA ಇದೆ ಅಲ್ವಾ, LBAದಲ್ಲಿ ಕೊಟ್ಟಂಥ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಈಗ 8 ಪ್ಯಾರಾಗ್ರಾಫ್ ಇತ್ತು, 8 ಮುಗಿಸಿದ್ದೀನಿ. ಈಗ LBA ಕ್ವಶನ್ ಇಲ್ಲಿ ನೋಡಿ. ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸುತ್ತಾ ಯಾರ ಬನಕ್ಕೆ ಬಂದ? ವಿಶ್ವಾಮಿತ್ರರ ಬನಕ್ಕೆ ಬಂದ. ಹರಿಶ್ಚಂದ್ರ ಅವರ ಗುರು ಯಾರು? ವಸಿಷ್ಠ ಮುನಿ. ಅಲ್ಲಿ ವಾಲ್ಮೀಕಿ ಅಂತ ಬಂದಿತ್ತಲ್ವಾ, ಅದನ್ನು ಸರಿ ಮಾಡ್ಕೊಂಡಿದ್ರಲ್ವಾ, ಅದು ವಸಿಷ್ಠ ಆಗಬೇಕು. ಓಕೆ. ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ಹೇಳಿದ್ರೆ, ಅವನಿ ಅಂತಂದರೆ ಭೂಮಿಗೆ ಒಡೆಯ, ಅವನೀಶ ಅಂದರೆ ರಾಜ ಅಂತ. ಓಕೆ. ಅವನೀಶನನ್ನು ನೋಡಲು ಬಂದದ್ದು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡೋಕ್ಕೆ ಬಂದಿರೋದಕ್ಕೆ ಹೋಲಿಸಿದ್ದಾರೆ. ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಬೇಕು ಅಂತ ಬಂದಿರೋದಕ್ಕೆ ಹೋಲಿಸಿದ್ದಾರೆ.
ಹರಿಶ್ಚಂದ್ರನು ಯಾರ ಆಜ್ಞೆಯನ್ನು ಮೀರಿದ ದುಃಖವನ್ನು ಮರೆತನು. ಅವನು ಎರಡನೇ ಮುಕ್ಕಣ್ಣನಂತ ಅವರ ಗುರು ಆಗಿರತಕ್ಕಂಥ ಎರಡನೇ ಮುಕ್ಕಣ್ಣರು ಅಂತ ಹೇಳಿದ್ರೆ ವಸಿಷ್ಠರನ್ನ ಅಂತಾರೆ. ಅವರ ಆಜ್ಞೆಯನ್ನ ಮೀರಿದ ದುಃಖವನ್ನ ಮರೆತ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳಿರೋದನ್ನ ಮರ್ತ್ಬಿಟ್ಟು ಬಂದ ಅಂತ ಹೇಳ್ದಂಗೆ. ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನ ಕೊಟ್ಟನು? ಗಾನರಾಣಿಯರಿಗೆ ಹರಿಶ್ಚಂದ್ರನು ಸರ್ವಾಭರಣವನ್ನ ಕೊಟ್ಟನು. ಬಹುಮಾನ ಪಸಾಯ ಅಂತಿತ್ತಲ್ವ, ಪಸಾಯ ಅಂದ್ರೆ ಬಹುಮಾನ ಅಂತ ಹೇಳಿ. ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು. ಮುತ್ತಿನ ಸತ್ತಿಗೆಯನ್ನ ಕೊಡು ಅಂತ ಕೇಳಿದರು. ಯುದ್ಧರಂಗದಲ್ಲಿ ಏನನ್ನು ನೋಡಿದರೆ ಶತ್ರುಗಳು ನಿಲ್ಲುವುದಿಲ್ಲ. ಯುದ್ಧರಂಗದಲ್ಲಿ ಈ ಮುತ್ತಿನ ಸತ್ತಿಗೆಯನ್ನು ನೋಡಿದರೆ ಶತ್ರುಗಳು ನಿಲ್ಲೋದಿಲ್ಲ ಅಂತ ಹೇಳಲಾಗಿದೆ. ಓಕೆ. ಸತ್ತಿಗೆಯ ನೆರಳಿನಲ್ಲಿ ಇರುವವನಿಗೆ ಯಾವುದೆಲ್ಲವೂ ಕಳೆದು ಹೋಗುತ್ತದೆ ಅಂತ ಹೇಳಿದ್ರೆ ರೋಗ, ಸೋಲು, ಭಯ ಇವೆಲ್ಲ ವಿಪತ್ತಿಂದ ಶುರು ಮಾಡಿ ಏನು ಗೊತ್ತಾ, ಈ ನೆರಳಿನಲ್ಲಿರೋನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಸೋಲು, ಭಯ ಕಳೆದು ಹೋಗುತ್ತೆ ಅಂತ ಬರೀರಿ. ಓಕೆ. ಹರಿಶ್ಚಂದ್ರನು ಯಾವುದಲ್ಲದೆ ತಂದೆ ತಾಯಿಯರು ಇಲ್ಲ ಎಂದನು. ಈ ಸತ್ತಿಗೆ ಇಲ್ಲದೆ ತಂದೆ ತಾಯಿಯರು ಇಲ್ಲ ಅಂದನು. ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರ ಹೇಳ್ತಾನೆ. ಸತ್ತಿಗೆ ರಾಜಪಟ್ಟವನ್ನ ಕಟ್ಟಬೇಕಾರೆ ರಾಜಪಟ್ಟ ಕಟ್ಟುವಾಗ ಇದು ದೈವ ಸ್ವರೂಪ ಅಂತ ಹೇಳ್ತಾನೆ. ಓಕೆ. ಇಲ್ಲಿ ವಿಶ್ವಾಮಿತ್ರನ, ಇದು 2-3 ವಾಕ್ಯದ್ದು. ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಅಂದ್ರೆ ಅವ್ರು ಕಾರಿರುಳು ಇದ್ದಂಗಿದ್ರು ಅಂತ ಹೇಳಿತ್ತಲ್ವಾ, ಅದು ಬರಿಬೇಕು. ಕಾಲರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರೋ, ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಆ ವಿಷ ಒಂದು ಅನಿಲ ಘನೀಭವಿಸಿ ಹುಟ್ಟಿತೋ ಆ ಥರ ಇದ್ರು ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದ್ರು. ಅವ್ರೇನು ಹೇಳ್ತಾರೆ? ಗಾನರಾಣಿಯರು, ನೀನು ಮಜ, ಭಾವು, ಅದಟ ರಾಯ, ಮಜರೆ ರಾಯ, ರಾಯ ದಳವುಕಾರ, ರಾಯ ಕಂಟಕ, ರಾಯ ಜಗಜ್ಜಟ್ಟಿ. ಜಗ ಅಲ್ಲ, ಜಗಜಟ್ಟಿ ಮಾಡಿ ಮಕ್ಕಳಿದು, ಜಗಜಟ್ಟಿ. ಮತ್ತೆ ರಾಯ ದಲ್ಲಣ, ರಾಯ ಕೋಲಾಹಲ, ರಾಯ ಭುಜಬಲ ಭೀಮ, ರಾಯ ವರ್ಧನ ಅಂತ ಗುಣಗಾನ ಮಾಡಿ ವರ್ಣಿಸಿದರು. ಓಕೆ. ಯಾವ ಸಮಯದಲ್ಲಿ ದೊರೆಯುವ ವಸ್ತುಗಳಿಂದ ಫಲವಿಲ್ಲ ಅಂತ ಹೇಳ್ತಾನಲ್ವ. ನಾನು ಸಾಯ್ತಾ ಇರಬೇಕಾದ್ರೆ ರಂಬೆ ಬಂದರೆ ಫಲ ಇಲ್ಲ, ಆಮೇಲೆ ನೀರಡಿಕೆ ಆದಾಗ ತುಪ್ಪ ಕೊಟ್ಟರೆ ಫಲವಿಲ್ಲ. ಅದನ್ನು ಬರಿಬೇಕು ಮಕ್ಕಳೇ ಇಲ್ಲಿ. ಓಕೆ. ಇಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಬಾಯಾರಿಕೆ ಇದೆ ಸಮಯದಲ್ಲಿ ತುಪ್ಪ ಕೊಡೋದು, ಆಮೇಲೆ ಬಡತನದ ಸಮಯದಲ್ಲಿ ಆನೆ ಕೊಡೋದು, ರೋಗ ಬಂದು ಬಿದ್ದಾಗ ರಂಬೆ ಇದ್ದರೆ, ಆಮೇಲೆ ಇವೆಲ್ಲ ಫಲ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕಡು ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿರೋರಿಗೆ ಏನು ಬೇಕು? ನಂಗೆ ಸರ್ವಾಭರಣ ಬೇಡ, ನಂಗೆ ಸತ್ತಿಗೆ ಬೇಕು ಅಂತ ಹೇಳ್ತಾರಲ್ವ, ಅದನ್ನು ಬರಿಬೇಕು. ಇದನ್ನೆಲ್ಲ ನಾನು ನಿಮ್ಮ LBA ಕ್ವಶನ್ ಆ್ಯಂಡ್ ಆನ್ಸರಿಂದನೇ ತೊಗೊಂಡಿದ್ದೀನಿ ಮಕ್ಕಳೇ. ಓಕೆ. ನಿಮ್ಮ LBA ರಿವೈಸ್ಡ್ LBA ಕ್ವಶನ್ ಆ್ಯಂಡ್ ಆನ್ಸರ್ ಕೊಟ್ಟಿದ್ದಾರಲ್ಲ, ಅಲ್ಲಿಂದನೇ ತೊಗೊಂಡಿದ್ದೀನಿ. ಗಾನರಾಣಿಯರು ಯಾವ ಸಂದರ್ಭದಲ್ಲಿ ದೊರೆಯುವ ವಸ್ತುಗಳು ಸಂತೋಷವನ್ನು ತರುತ್ತವೆ ಎಂದು ಹೇಳ್ತಾರೆ ಅಂದರೆ, ಅತಿ ರೋಗಿಗೆ ಏನಾಗಿರುತ್ತೆ? ಅಮೃತ ಕೊಟ್ಟಾಗ, ಕಡು ಬಡವನಿಗೆ ಕಡವರ ಅಂದರೆ ಚಿನ್ನವನ್ನ ಕೊಟ್ಟಾಗ, ಮತ್ತೆ ಅವಾಗ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕಡು ಬಡವನಿಗೆ ಕಡವರ ಅಂದರೆ ಚಿನ್ನವನ್ನ ಕೊಟ್ಟಾಗ, ಮತ್ತೆ ಅತಿ ರೋಗಿಗೆ ಅಮೃತವನ್ನ ಕೊಟ್ಟಾಗ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಇದು ರಾಜ್ಯ ಲಾಂಛನ, ಇದು ನಾನು ಯಾರಿಗೆ ಬೇಕಾದರೂ ಅವ್ರಿಗೆ ಕೊಡೋಕ್ಕಾಗಲ್ಲ, ಇದನ್ನು ನಾನು ನನ್ನ ಮಗನಿಗೆ ಕೊಡಬೇಕು, ನನ್ನ ತಂದೆ ನನಗೆ ಕೊಟ್ಟಿದ್ದಾರೆ, ಮಗನಿಗೆ ಕೊಡಬೇಕು ಅಂತ ಹೇಳ್ತಾನಲ್ವ, ಅದನ್ನು ಬರಿಬೇಕು ಇಲ್ಲಿ. ಹರಿಶ್ಚಂದ್ರನು ಯಾವುದೆಲ್ಲವನ್ನು ಕೊಡುವ ಅತಿಶೂರರು ಈ ಜನರ. ಅಂದರೆ ಪ್ರೀತಿಯಿಂದ ಏನು ಬೇಕಾದ್ರೂ ಕೊಡ್ತಾರೆ, ತಂದೆ ತಾಯಿ ತಮ್ಮ ಪ್ರೀತಿಯಾದವ್ರನ್ನೆಲ್ಲ ಕೊಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾನೆ. ಅದನ್ನು ಇಲ್ಲಿ ನೀವು ಹೇಳಬೇಕು ಮಕ್ಕಳೇ. ಒಂದ್ಸತಿ ಬೇಕಾದರೆ ಇದನ್ನು ನೋಡ್ಕೊಳ್ಳಿ. ಇದು ಹೇಗಿದ್ರು ನಿಮ್ಗೆ ಇದು PPTಯಲ್ಲಿ ನೋಡ್ತಾ ಇರ್ತೀರಲ್ಲ, ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಹೇಳ್ತಾನೆ. ಪ್ರೀತಿಯಿಂದ ಎಲ್ಲವನ್ನು, ಅನುನಯದಿಂದ ಅಂತ ಹೇಳ್ತಾನೆ. ಅನುನಯದಿಂದ ಎಲ್ಲವನ್ನು ಕೊಡಬಹುದು, ಬಿಡಬಹುದು. ತಾಯಿಯನ್ನ, ತಂದೆಯನ್ನ, ಸತಿಯನ್ನ, ದೇವರನ್ನ ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿವಾರವನ್ನು ಕೂಡ ಕೊಡ್ಬೋದು. ಆದರೆ ಅತಿಶೂರರು ಜನರಲ್ಲಿ ಈ ಲೋಕದಲ್ಲೇ ಜನಿಸಿಲ್ಲ, ಈ ಸತ್ತಿಗೆ ಕೊಡೋರು ಅಂತ ಹೇಳ್ತಾನಲ್ವಾ, ಆ ಥರ ಬರಿಬೇಕು. ಸತ್ತಿಗೆ ಬಗ್ಗೆ ಬರಿಬೇಕು. ಒಟ್ಟು ಮುತ್ತಿನ ಸತ್ತಿಗೆನೇ ಕೊಡೋಕ್ಕಾಗಲ್ಲ ಅಂತ ಹೇಳೋದನ್ನು. ಇಲ್ಲಿ ನೋಡಿ,
ಮುತ್ತಿನ ಸತ್ತಿಗೆಯ ವಿಶೇಷತೆ ಅಂದರೆ ಅದನ್ನು ನೆರಳಿದ್ದಂಗೆ ತಂಪಿದ್ದಂಗೆ, ತಂದೆ ತಾಯಿ ನಮ್ಮ ತಂದೆ ವಂಶ ಪರಂಪರೆಯಾಗಿ ಬಂದಿದ್ದು ಅಂತ ಹೇಳ್ತಾನಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆ, ಸರಿನಾ? ಓಕೆ, ಹಾಗಿದ್ರೆ ಇಲ್ಲಿ ನಿಮಗೆ ಸಾಹಿತಿ ಬಗ್ಗೆ ಇದೆ. ಯಾರು ಅಂತ ಹೇಳಿದ್ರೆ ರಾಘವಾಂಕ ಅವ್ರ ಬಗ್ಗೆ, 12ನೇ ಶತಮಾನ. ಇವರು ಏನಂತ ಬರಿಬೇಕು ಅಂತ ಹೇಳಿದ್ರೆ, ಇವರು ಹರಿಹರ ಅವರ ಸೋದರಳಿಯ ಮತ್ತು ಶಿಷ್ಯ ಆಗಿರ್ತಾರೆ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತ್ರೆ, ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚಾರಿತ್ರ್ಯ, ಹರಿಹರ ಮಹತ್ವ ಅಂತ ಹೇಳಬೇಕು. ಆಮೇಲೆ ಇವರಿಗೆ ಬಂದಂಥ ಪ್ರಶಸ್ತಿಗಳು ಉಭಯ ಕವಿ, ಕಮಲ ರವಿ, ಕವಿ ಶರಭ ಬೇರುಂಡ, ಷಟ್ಪದಿ ಮಕ್ಕಳೇ. ಇದು ಷಟ್ಪದಿಯ ಬ್ರಹ್ಮ ಈ ಅಭಿಧಾನಗಳನ್ನು ಹೊಂದಿದ್ದಾರೆ ಅಂತ ಹೇಳಬೇಕು. ಇಲ್ಲೂ ಕೂಡ ಮಾಡ್ಕೊಳ್ಳಿ ಮಕ್ಕಳೇ, ಷಟ್ಪದಿಯ ಬ್ರಹ್ಮ. ಒಂದು ನಿಮಿಷ, ಇಲ್ಲಿ ಬರಿತೀನಿ, ಇಲ್ಲಿ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನು. ಷಟ್ಪದಿಯ ಬ್ರಹ್ಮ. ಓಕೆ, ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ನೆಕ್ಸ್ಟು ಇಲ್ಲಿ ನೋಡಿ, ಸಂದ ಕಾರ್ಯಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು ಅಂತ ಹೇಳಿದೆ. ಇದು ರಾಘವಾಂಕ ಅವ್ರು ಬರೆದಿದ್ದು ಹರಿಶ್ಚಂದ್ರ ಕಾವ್ಯ, ಮುತ್ತಿನ ಸತ್ತಿಗೆನೆತ್ತು ಸಲಹು. ಯಾವಾಗ ಹರಿಶ್ಚಂದ್ರನ ಬಳಿಗೆ ಅವ್ರು ಬಂದಾಗ ಇವ್ರು ಹೆಂಗೆ ಕಾಣ್ತಾ ಇದ್ರು ಅನ್ನೋದನ್ನ ಬರಿಬೇಕು. ಇಲ್ಲಿ ಗಾನರಾಣಿಯರು ಹೇಗಿದ್ರು ಅಂತ ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟು ರಾಯಕಂಟಕ, ಅವರೇ ಗಾನರಾಣಿಯರು ಹೊಗಳ್ಬೇಕಾದ್ರೆ ಬರೆದಂಥದ್ದು ಅಂತ ಹೇಳಬೇಕು. ಅವರು ಏನು ಮಾಡ್ತಾರೆ, ಹರಿಶ್ಚಂದ್ರನ ಮುಂದೆ ಬಂದು ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ರಾಯಕಂಟಕ ಅಂದರೆ ನೀನು ರಾಜರಿಗೆ ಕಂಟಕ ಆಗಿದೆಯಾ, ಅಂದರೆ ನಿನ್ನ ಶತ್ರು ರಾಜರಿಗೆ ಕಂಟಕ ಆಗಿದೆಯಾ, ನೀ ಜಗಜ್ಜಟ್ಟಿ ಆಗಿದೆಯಾ ಅಂತ ಹೇಳಿ ಹೊಗಳ್ತಾರಲ್ವ, ಅದನ್ನು ಬರಿಬೇಕು. ಇಲ್ಲಿ ಗಾನರಾಣಿಯರು ಹೇಳುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ನೆಕ್ಸ್ಟು ಸರ್ವಾಭರಣವನ್ನು ಕೊಡ್ತಾನಲ್ವ ಗಾನರಾಣಿಯರಿಗೆ. ಆವಾಗ ಗಾನರಾಣಿಯರಿಗೆ ಯಾಕೆ ಸರ್ವಾಭರಣವನ್ನು ಕೊಡ್ತಾನೆ ಅಂದರೆ ಅವನಿಗೆ ಖುಷಿ ಆಗುತ್ತೆ, ಅವನು ಬಂದಾಗ ಅವ್ರು ಅವನನ್ನು ಹೊಗಳ್ತಾರಲ್ವ, ಅವಾಗ ಖುಷಿ ಆಗುತ್ತೆ, ಅದಕ್ಕೆ ಸರ್ವಾಭರಣ. ಇಲ್ಲಿ ಅವನ ದುಃಖವನ್ನು ಕಳೆದು ಮನಸ್ಸಿಗೆ ಸಂತೋಷವನ್ನು ಕೊಟ್ಟಂಥ ಗಾನರಾಣಿಯರಿಗೆ ಬಹುಮಾನವನ್ನು, ಪಸಾಯ ಅಂತ ಹೇಳಿದ್ರೆ ಬಹುಮಾನವನ್ನು ಕೊಡೋದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಬಡತನ ಹೊತ್ತಾನೆ ದೊರಕಿ ಫಲವೇನು, ಬಡತನದಲ್ಲಿ ಆನೆ ಕೊಟ್ಟರೆ ಫಲವೇನು ಅಂತ ಹೇಳ್ತಾರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಮತ್ತು ಇಲ್ಲಿ ಬಡತನದಲ್ಲಿ ಇರುವವನಿಗೆ ಆನೆಯನ್ನು ಕೊಟ್ಟರೆ ಅವನಿಗೆ ಏನು ಫಲ ಇಲ್ಲ, ಪ್ರಯೋಜನ ಇಲ್ಲ ಅನ್ನೋದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು ಅಂತಂದರೆ ನಿನ್ನ ಮುತ್ತಿನ ಸತ್ತಿಗೆ ಕೊಡು, ನಮ್ಗೆ ಬಿಸಿಲಾಗ್ತಾ ಇದೆ ಅಂತ ಹೇಳಿ ಕೇಳಿದ್ರಲ್ವ, ಆ ವಿಷಯವನ್ನು ಬರಿಬೇಕು. ಇಲ್ಲಿ ಸ್ವಾರಸ್ಯ ಏನು ಬರಿಬೇಕು ಅಂದರೆ, ಇದು ವಂಶ ಪಾರಂಪರ್ಯವಾಗಿ ಬಂದಂಥದ್ದು, ಇದು ಪವಿತ್ರವಾದದ್ದು, ಇದು ಬಿಸಿಲಿಗೆ ಹಿಡಿಯುವಂಥ ಕೊಡೆ ಅಲ್ಲ ಅಂತ ಹೇಳೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಬೇಕು. ಅನುನಯದೊಳ ಪ್ರೀತಿಯಿಂದ ಏನಾದರೂ ಕೊಡ್ಬೋದು, ಕೊಡ್ಲೂಬೋದು, ಬಿಡ್ಲೂಬೋದು ಅಂತ ಹೇಳ್ತಾರಲ್ವ, ಆ ಒಂದು ಸಂದರ್ಭವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಸ್ವಾರಸ್ಯ ಏನು ಮಾಡಬೇಕು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ. ಏನು ಕರ್ತವ್ಯ ಅಂತ ಹೇಳಿದರೆ, ಇಲ್ಲಿ ಬಿಟ್ಟು ಕೊಡ್ಬೋದು, ಕೊಡದೇ ಇರ್ಬೋದು, ಅದು ಅವ್ರ ಮನಸ್ಸಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನೋಡಿ, ಕುಟುಂಬ, ಬಂಧು ಬಾಂಧವರು, ದೇವರು ಮುಂತಾದವರನ್ನು ಯಾರಿಗೂ ಬಿಟ್ಟು ಕೊಡದೆ ಕಾಪಾಡುವುದು, ಅಂದರೆ ಅದನ್ನು ಯಾರಿಗೂ ಕೊಡದೇನೆ ಕಾಪಾಡೋದೇನಾಗಿದೆ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾರಲ್ವ, ಅದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಬೇಕಿಲ್ಲಿ. ಓಕೆ, ಇಲ್ಲಿ 8-10 ವಾಕ್ಯದಲ್ಲಿ ಏನಾಗಿದೆ ಅಂದರೆ, ಹರಿಶ್ಚಂದ್ರನು ನೀಡಿದ ಬಹುಮಾನಗಳನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಆ ಒಂದು ಅವರ ಒಂದು ಕಾನ್ವರ್ಸೇಷನನ್ನು ಬರಿಬೇಕು. ನೀವೇನಂದರೆ ಸರ್ವಾಭರಣ ಕೊಟ್ಟಾಗ ಏನು ಮಾಡಿದರು, ಅವ್ರಿಗೆ ಆ ಬಡತನ ಇದ್ದಾಗ ಏನಾಯಿತು ಅಂತ ಹೇಳಿದರು, ಅವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟರಲ್ಲ, ಉದಾಹರಣೆಗಳನ್ನು ಕೊಟ್ಟರಲ್ಲ, ಆ ಉದಾಹರಣೆಗಳನ್ನು ಹಾಕಿ ಬರಿಬೇಕು ಮಕ್ಕಳೇ. ಇದು ಇಷ್ಟು ಬರೆದ್ರೆ ಇದು ನಿಮ್ಗೆ ಏನು ಗೊತ್ತಾ, ಫಸ್ಟ್ ಏನು ಮಾಡಿ ಗೊತ್ತಾ, ಬಡತನದ ಬಗ್ಗೆ ಹೇಳ್ತಾರೆ, ಆಮೇಲೆ ಅವರಿಗೆ ರೋಗ ಬಂದಾಗ ಏನು ಮಾಡಬೇಕು ಅಂತ, ಆಮೇಲೆ ಅದಾದಮೇಲೆ ಏನು ಕೊಟ್ಟರೆ ಖುಷಿ ಆಗುತ್ತೆ ಅಂತ ಕೂಡ ಹೇಳ್ತಾರಲ್ವ ಅವರು. ಬಡತನ ಇದ್ದಾಗ ಕಡವರ ಕೊಟ್ಟರೆ ಖುಷಿ ಆಗುತ್ತೆ, ಆಮೇಲೆ ರೋಗಿ ಇದ್ದಾಗ ಅವನಿಗೆ ಅಮೃತ ಕೊಟ್ಟಾಗ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ, ಅದನ್ನು ಕೂಡ ಹೇಳ್ಬೋದು ಮಕ್ಕಳೇ. ಓಕೆ, ನೆಕ್ಸ್ಟ್
ಇಲ್ಲಿ ನೋಡಿ, ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ಇರಿದಂಥ ಈ ಫುಲ್ ಸಾರಾಂಶವನ್ನು ಬರೆದ್ರೆ ಆಯಿತು ಮಕ್ಕಳೇ. ಏನು ಗೊತ್ತಾ, ಫಸ್ಟ್ ಹರಿಶ್ಚಂದ್ರ ವಿಶ್ವಾಮಿತ್ರರ ಆಶ್ರಮಕ್ಕೆ ಬರ್ತಾರೆ, ಅಲ್ಲಿ ಗಾನರಾಣಿಯರು ಬಂದವನನ್ನು ಹೊಗಳ್ತಾರೆ, ಅವ್ರು ಸರ್ವಾಭರಣ ಕೊಡ್ತಾನೆ. ಆಮೇಲೆ ಹೀಗೆ ಅವರಿಬ್ರು ಕಾನ್ವರ್ಸೇಷನ್ ನಡೀತಲ್ವ, ಅವ್ರ ಸಂಭಾಷಣೆ ನಡೀತಲ್ವ, ಹಾಗೆ ಬರ್ಕೊಂಡು ಹೋದರೆ ಆಯಿತು. ಇದಿಷ್ಟು ಇದೆ ಮಕ್ಕಳೇ. ಓಕೆ, ನಿಮ್ಮ ವಾಕ್ಯದಲ್ಲೂ ಕೂಡ ಬರಿಬೋದು. ಇದು ನಾನು LBA ಕ್ವಶನ್ ನಿಮ್ಮ ಆನ್ಸರಿಂದ ತೊಗೊಂಡಿದ್ದೀನಿ. LBA ಕ್ವಶನ್ ಆ್ಯಂಡ್ ಆನ್ಸರ್, ನಿಮ್ಮ ರಿವೈಸ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ ಬಂದಿದೆ ಅಲ್ವಾ, ಅದರಿಂದ ತೊಗೊಂಡಿದ್ದೀನಿ. ಇದನ್ನು ರಿವೈಸ್ಡ್ ಭಾಗದಿಂದ ತೊಗೊಂಡಿದ್ದೀನಿ. ಸರಿನಾ ಮಕ್ಕಳೇ? ಓಕೆ, ನಿಮ್ಮ ಒಂದು ಎಕ್ಸಾಮ್ ತುಂಬ ಹತ್ತಿರ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ಹಾಗೆಯೇ ನಿಮಗೆ ಇವತ್ತಿನ ಒಂದು ಈ ತರಗತಿಯಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಇವತ್ತು ರಾಘವಾಂಕ ಅವರು ಬರೆದಿರ್ತಕ್ಕಂಥ ಈ ಒಂದು ಪದ್ಯವನ್ನು ಮಾಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಏನು ಗೊತ್ತಾ, ಇಂಥ ಮಾಹಿತಿಗಳು ನಿಮ್ಗೆ ಮಿಸ್ ಆಗದೆ ಇರಲಿ, ಈ ಮಾಹಿತಿ ನಮ್ಗೆ ಬೇಕೇ ಬೇಕು ಅಂದರೆ ಏನು ಮಾಡಿ ಅಂತ ಹೇಳಿದ್ರೆ, ಮಿಸ್ ಆಗಬಾರ್ದು ಅಂತಂದರೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.